ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ವಿಷಯದಲ್ಲಿ 2 ದಿನಗಳಿಂದ ನಡೀತಾ ಇರುವ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ವಿಜಯಪುರ ಜಿಲ್ಲೆಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತವರು. ಜಿಲ್ಲಾಧಿಕಾರಿಗಳ ಆದೇಶ ಹೊರಡಿಸಿದ್ರು. ನಿಮ್ಮನ್ನು ವಿಜಯಪುರ ಜಿಲ್ಲೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗ್ತಾ ಇದೆ ಅಂತ. ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಹೋದ್ರು. ಬಾಗಲಕೋಟೆ ಜಿಲ್ಲೆಗೂ ಪ್ರವೇಶಿಸದಂತೆ ನಿಮ್ಮನ್ನು ನಿರ್ಬಂಧಿಸಲಾಗ್ತಾ ಇದೆ ಅನ್ನುವ ನೋಟಿಸ್ ತಗೊಂಡು, ಜಿಲ್ಲಾಧಿಕಾರಿಗಳ ನೋಟಿಸ್ ತಗೊಂಡು ಪೊಲೀಸ್ ಅಧಿಕಾರಿಗಳು ಅವರ ಹತ್ರ ಹೋದ್ರು. ಅರೆಸ್ಟ್ ಮಾಡೋದಿದ್ರೆ ಮಾಡಿ, ಯಾವ ಕಾರಣಕ್ಕೂ ಬಾಗಲಕೋಟೆಯಿಂದ ಹೊರಗೆ ಹೋಗೋದಿಲ್ಲ ಅಂದ್ರು ಕನ್ನೇರಿ ಮಠದ ಶ್ರೀಗಳು. ಆ ನಂತರ ಅವರಿಗೆ ಕೊಟ್ಟಿದ್ದ ನೋಟಿಸನ್ನು ವಾಪಸ್ ಪಡೆಯಲಾಗಿದೆ. ಈಗ ಅವರು ಕೊಲ್ಹಾಪುರ ಜಿಲ್ಲೆಯ ಕನ್ನೇರಿ ಮಠಕ್ಕೆ ಹೋಗಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕನ್ನೇರಿ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಕೂಡ ಇರ್ತಾರೆ. ಗುರುಗಳೇ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಏನೇನಾಯ್ತು ಗುರುಗಳೇ? ಬಿಜಾಪುರಕ್ಕೆ ಬರಬಾರ್ದು ಅಂದರು, ನೀವು ಬಾಗಲಕೋಟೆಯಲ್ಲಿ ಇದ್ರಿ. ಅಲ್ಲಿ ನಿಮ್ಮ ಹತ್ರ ಯಾರು DC ಬಂದ್ರಾ, ತಹಶೀಲ್ದಾರ್ ಬಂದ್ರಾ, ಏನಂತಂದ್ರು? ನೀವೇನು ಹೇಳಿದ್ರಿ? ಈಗ ಎಲ್ಲಿದ್ದೀರಿ? ನಾನು ಮೊನ್ನೆ ಮುಧೋಳದಲ್ಲಿ ಕಾರ್ಯಕ್ರಮದಲ್ಲಿದ್ದೆ, ಒಂದು ಕಾರ್ಯಕ್ರಮದಲ್ಲಿ. ಅದನ್ನು ಮುಗಿಸ್ಕೊಂಡು ನಾನು ವಿಜಯಪುರದ ಹತ್ರ ಕಾಕಂಡ್ಕಿ ಅಂತಿದೆ, ಅಲ್ಲಿ ಗುರುದೇವ ಆಶ್ರಮ, ಶಿವಯೋಗೀಶ್ವರರು ಅಂತ ಸ್ವಾಮೀಜಿ ಇದ್ದಾರೆ, ಅವರ ಆಶ್ರಮದಲ್ಲಿ ಮುಕ್ಕಾಮಿಗೆ ಹೋಗಿದ್ದೆ. ಓಕೆ. ಈಗ ಹೋದಾಗ ರಾತ್ರಿ ನನಗೆ SP ಅವ್ರು ಫೋನ್ ಮಾಡಿದರು. ಸ್ವಾಮೀಜಿ, ನೀವು ನಿಮ್ಮ ಕಾರ್ಯಕ್ರಮ ಪೋಸ್ಟ್ಪೋನ್. ನಾನು ಬಸವನ ಬಾಗೇವಾಡಿಲಿ ನಮ್ಮದೊಂದು ಮಠ ಇದೆ. ಈ ನಮ್ಮ ಮಠದ ಒಂದು ಶಾಖಾ ಮಠ ಅದು ಬಸವನ ಬಾಗೇವಾಡಿಯಲ್ಲಿ. ಆ ಮಠದ ಉತ್ಸವ 16-17ನೇ ತಾರೀಕಿಗೆ ಆ ಮಠದ ಉತ್ಸವ ಇತ್ತು. ಹೀಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದು ಅಂತ ತಿಳ್ಕೊಂಡು ಕಾಕಂಡಿಕೆಯಲ್ಲಿ ಆಲ್ಟ್ ಮಾಡಿದ್ದೆ ನಮ್ಮ ಶಿವಯೋಗೀಶ್ವರ ಸ್ವಾಮೀಜಿಯವರ ಆಶ್ರಮದಲ್ಲಿ. ಆವಾಗ ಬಿಜಾಪುರ SP ಅವ್ರು ಫೋನ್ ಮಾಡಿ, ನೀವು ಆ ಕಾರ್ಯಕ್ರಮವನ್ನು ಮುಂದೂಡಿದರೆ ಒಳ್ಳೆಯದು ಸ್ವಾಮೀಜಿ, ಯಾಕೆ ಅಂತಂದರೆ ತುಂಬ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ನಿಮ್ಮ ವಿರುದ್ಧ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗ್ಬೋದು, ಆದ್ದರಿಂದ ನೀವು ಕಾರ್ಯಕ್ರಮ ಮುಂದೂಡಿ ಅಂತ. ನಾನು ಹೇಳಿದೆ, ನಿಂಬರ್ಗಿ ಅವರೇ, ಕಾರ್ಯಕ್ರಮ ಮುಂದೂಡೋದು ಕಷ್ಟ, ಯಾಕಂದ್ರೆ ಮುಂಬೈ, ಪುಣೆ, ರಾಯಗಢ, ರತ್ನಾಗಿರಿ, ಗೋವಾ ಮುಂತಾದ ಪ್ರದೇಶಗಳಿಂದ ಜನ ಆಲ್ರೆಡಿ ಬಂದು ತಲುಪಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಂದೂಡೋದು ಅಷ್ಟು ಸಂಯುಕ್ತಿಕ ಅನಿಸೋದಿಲ್ಲ ಅಂತ ಹೇಳಿದ್ದು ನಾನು. ಅವರು ಇಲ್ಲ ಸ್ವಾಮೀಜಿ, ಮಾಡಿದ್ರು ಒಳ್ಳೆಯದು ಅಂತ. ನಾನು ಆಗೋದಿಲ್ಲಪ್ಪ ಅಂತ ಹೇಳಿಬಿಟ್ಟೆ. ಹೇಳಿದ ಕೂಡಲೇ ನನಗೆ ಸ್ವಲ್ಪ ಸಮಯ ಕೊಡಿ, ಆನಂತರ ನಿಮ್ಗೆ ಹೇಳ್ತೀನಿ ಅಂದರು. ಮತ್ತೆ ಒಂದು 2 ಗಂಟೆ ಬಿಟ್ಟು ಅವ್ರದ್ದು ಫೋನ್ ಬಂತು, ಸ್ವಾಮೀಜಿ ಇಲ್ಲ, ಸರ್ಕಾರದ ಬೇರೆ ಡಿಸಿಷನ್ ಆಗಿದೆ, ಈಗ ನಮ್ಮ ಕೈಯಲ್ಲಿ ಏನಿಲ್ಲ, ನಿಮಗೆ ಬಹುತೇಕ ಜಿಲ್ಲಾ ಬಂದಿಯನ್ನು ವಿಧಿಸ್ತಾ ಇದ್ದಾರೆ, ನೀವು ಬೇಕಂದರೆ ಹೋಗಿ ಹೈಕೋರ್ಟ್ನಿಂದ ಅದಕ್ಕೆ ಸ್ಟೇ ತರಬಹುದು ಅಂತ ಹೇಳಿದರು. ಆಯ್ತಪ್ಪ ಅಂದೆ. ರಾತ್ರಿ ಮಲ್ಕೊಂಡೆ. ಬೆಳಗ್ಗೆ 7 ಅಷ್ಟರೊಳಗಾಗಿ ಬಾಗೇವಾಡಿಯ CPI ಮತ್ತು ಪೊಲೀಸರು ಬಂದು ಕೂತಿದ್ರು. ಅವ್ರು ನನ್ನ ಕೈಯಲ್ಲಿ ಪತ್ರ ಕೊಟ್ಟರು, ನಿಮಗೆ ಈ ಜಿಲ್ಲೆಯಲ್ಲಿ ಪ್ರತಿಬಂಧ ವಿಧಿಸಲಾಗಿದೆ, ಆದ್ದರಿಂದ ಇದಕ್ಕೊಂದು ಸೈನ್ ಮಾಡಿಕೊಡಿ ಅಂದ್ರೆ, ಆಯ್ತಪ್ಪ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟೆ. ಆಮೇಲೆ ಒಂದು 2 ಗಂಟೆ ಇನ್ನೂ ಹೋಗಿರಲಿಲ್ಲ, 1 ಗಂಟೆ ಆಗಿತ್ತು. ಮತ್ತೆ ಬಂದರು, ಸ್ವಾಮೀಜಿ ನೀವು ಇಲ್ಲೇ ಇದ್ರಿ ಅಂದರೆ ಮೀಡಿಯಾದವ್ರು ಬರಲಿಕ್ಕೆ ಆರಂಭ ಮಾಡ್ತಾರೆ, ಮತ್ತು ಅವರು ವಿಜಯಪುರ ಜಿಲ್ಲೆಯಲ್ಲೇ ಸ್ವಾಮಿಗಳಿದ್ದಾರಲ್ಲ ಅಂತ ಪ್ರಶ್ನೆ ನಿರ್ಮಾಣ ಮಾಡಿದರೆ ನಮ್ಮ ನೌಕರಿ ಸಮಸ್ಯೆ ಬರುತ್ತೆ, ಆದ್ದರಿಂದ ತಾವು ವಿಜಯಪುರ ಜಿಲ್ಲೆಯಿಂದ ಹೊರಗೆ ಹೋದ್ರೆ ಒಳ್ಳೆಯದು ಅಂತಂದ್ರು. ಆಯ್ತಪ್ಪ, ನಿಮ್ಮ ನೌಕರಿಗೆ ಕುತ್ತನ್ನು ತಂದು ನಾನು ಯಾಕೆ ಇದನ್ನು ಮಾಡಲಿ, ಹೋಗ್ತೀನಿ ಅಂಥೇಳಿ ನಾನು ಪಕ್ಕದ ಬಾಗಲಕೋಟೆ ಜಿಲ್ಲೆಯ ಚಿಕ್ಕಾಲಗುಂಡಿ ಅಂತಿದೆ ಮುಧೋಳ ತಾಲೂಕಿನಲ್ಲಿ, ಅಥವಾ ಬೀಳ್ಗಿ ತಾಲೂಕಿನಲ್ಲಿ, ಅಲ್ಲಿ ನಾನು ನಮ್ಮ ಶಾಖಾ ಮಠ ಅದು, ಅಲ್ಲಿ ಹೋಗಿದ್ದೆ. ಹೋದ ನಂತರ ಮರುದಿವಸ ನಾವು ಹೈಕೋರ್ಟ್ಗೆ ಮೂವ್ ಮಾಡಿದ್ದೀವಿ. ಎಲ್ಲೇ ಏನೋ ಇದು ಆಗಿರ್ಬೋದು, ಕಡಿಮೆ ಆಗಿರ್ಬೋದು ನಮ್ಮದು. ನಮ್ಮ
ಮನವಿಯನ್ನು ಹೈಕೋರ್ಟ್ನವ್ರು ತಿರಸ್ಕರಿಸಿದ್ರು. ಆಯಿತು, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತ ಬಿಟ್ಟಿವಿ. ಅಷ್ಟರಲ್ಲೇ ಸಾಯಂಕಾಲ ಇವರು ಬಾಗಲಕೋಟೆ ಕಲೆಕ್ಟ್ರ್ ಆರ್ಡ್ರ್ ತೊಗೊಂಡು ಯಾರೋ ಒಂದಿಬ್ಬರು ಇನ್ಸ್ಪೆಕ್ಟ್ರು ಮತ್ತು ಒಬ್ಬ ತಹಸೀಲ್ದಾರ ಬಂದರು. ನೀವು 1 ಗಂಟೆಯೊಳಗಾಗಿ ಈ ಜಾಗ ಖಾಲಿ ಮಾಡಬೇಕು ಅಂದರು. ನಾನು ವಿಚಾರ ಮಾಡಿದೆ, ಏನಪ್ಪ ಇದು ಯಾಕೆ ಅಂತ ಕೇಳಿದೆ. ನಾನೇನು ಯಾರನ್ನೂ ಹೊಡೆದಿಲ್ಲ, ಬಡ್ದಿಲ್ಲ, ಯಾರಿಗೆ ಒಂದು ಬೈದಿಲ್ಲ. ಯಾಕೆ ಅಂತ ಕೇಳಿದೆ. ಇಲ್ಲ, ಅದು ರಿಪೋರ್ಟ್ ಬಂದಿದೆ ನಮಗೆ, ಈ ಏನು ಗುಪ್ತಚರ ಇಲಾಖೆಯಿಂದ ಭಾರಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆಯ್ತಪ್ಪ, ಹಾಗಿದ್ರೆ ಆಗಲಿ, ನಾನು ಇಲ್ಲಿಂದ ಹೋಗೋದಿಲ್ಲ. ನಿಮ್ಗೇನು ಆ್ಯಕ್ಷನ್ ಮಾಡೋದಿದೆ ಫರ್ದರ್ ಆ್ಯಕ್ಷನ್ ಮಾಡಿರಿ. ನಿಮಗೆ ಸಮಾಧಾನ ಆಗುವವರೆಗೆ ಯಾವ ಜೈಲು ಇಡ್ರಿ. ಆ ನಂತರ ನಿಮ್ಗೆ ಯಾವ ದಿವಸ ನಾನು ಯಾವುದೇ ಬೇಲ್ ಅಪ್ಲಿಕೇಶನ್ ಮಾಡೋದಿಲ್ಲ. ನಿಮ್ಗೆ ಯಾವಾಗ ಸಮಾಧಾನ ಅನಿಸುತ್ತೆ ಅವತ್ತು ನಾನು ಬಿಡ್ರಿ, ನಾನು ಹೋಗ್ತೀನಿ ಅಂತ ಹೇಳಿದೆ. ಅಂದ ಕೂಡಲೇ ಅವರು ಹೋಗಿ ಬರ್ತೀವಿ ಅಂತ ಹೋದರು. ಅಷ್ಟರಲ್ಲೇ ನಮ್ಮ ಕಾರಜೋಳ ಅವ್ರಿಗೂ ಮತ್ತು ನಿರಾಣಿಯವ್ರಿಗೂ ಯಾರೋ ಹೇಳಿದ್ದಾರೆ ಹಿಂಗಾಯಿತು ಅಂತ. ಅವರು ಆ SP ಮತ್ತು ಇವ್ರ ಜೊತೆ ಮಾತಾಡಿ ಹೇಳಿದ್ದಾರೆ, ಏನು ಸ್ವಾಮಿಗಳ ಜೊತೆ ಈ ರೀತಿ ವರ್ತನೆ ಮಾಡೋದು ಸರಿಯೇನು? ನೀವು ಸ್ವಾಮಿಗಳು ಒಂದು ಮೆಸೇಜ್ ಹಾಕಿದ್ರು ಅಂದ್ರೆ 1,00,000 ಜನ ರೈತರು ಬಂದು ನಿಮ್ಮ ಪೊಲೀಸ್ ಸ್ಟೇಷನನ್ನು ಘೇರಾವ್ ಮಾಡಿದರು ಅಂದ್ರೆ ನಿಮಗೆ ಹೊರಗೆ ಬೀಳೋದು ಕಷ್ಟ ಆದೀತು. ಪಾಪ ಅವ್ರು ಆ ರೀತಿ ಮಾಡಿಲ್ಲ, ಆ ಮಾತು ಬೇರೆ. ನೀವೇನಂತ ತಿಳ್ಕೊಂಡ್ರಿ ಅವ್ರ ಬಗ್ಗೆ ಅಂತ ಅವರು ಏನೋ ಸಮಜಾಯಿಷಿ ಕೊಟ್ಟಿದ್ದಾರೆ ಕಾಣುತ್ತೆ. ಅದಕ್ಕೆ ಅವರು ನನಗೆ ರಾತ್ರಿ SP ಫೋನ್ ಮಾಡಿದ, ಬಾಗಲಕೋಟೆ SP ಮಾಡಿ, ಸ್ವಾಮೀಜಿ ಇಲ್ಲ, ನಾವು ಮಾಡಿರೋದು ಸ್ವಲ್ಪ ಮಿಸ್ಟೇಕ್ ಇದೆ, ತಪ್ಪಾಯಿತು, ಹಾಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಅವ್ರು ಅಂದರು. ಕೆಲವೊಂದು ಅನಿವಾರ್ಯ ಸಂದರ್ಭಗಳು ಬರ್ತಾವೆ, ನಾವು ಮಾಡಬೇಕಾಗತ್ತೆ ಅಂತ. ಆಮೇಲೆ ಇವತ್ತು ಬೆಳಗ್ಗೆ, ನಿನ್ನ ರಾತ್ರಿ ಆದಂಥ ಘಟನೆ ಇದು. ಇವತ್ತು ಬೆಳಗ್ಗೆ ಮತ್ತೆ ಅವರು DC ಅವರು ಸಹಿತ ಫೋನ್ ಮಾಡಿ, ಇಲ್ಲ ಸ್ವಾಮೀಜಿ ಸ್ವಲ್ಪ ನಮ್ಮದು ಮಿಸ್ಟೇಕ್ ಆಯಿತು, ನೀವು ಕ್ಷಮಿಸಬೇಕು ಅಂಥೇಳಿ ಅಂದ್ರೆ ನೋಟಿಸ್ ವಾಪಸ್ ತಗೊಂಡ್ರಿ. ಆಯ್ತಪ್ಪ, ಎಲ್ಲ ಧರ್ಮ ಕರ್ಮ ನಿಮ್ಮ ಜೊತೆ ಅಂತ ಹೇಳಿದ್ದು. ನಾನು ಇಲ್ಲಿಗೆ ಬಂದು ನಿಂತಿದೆ. ಈಗ ನಾನು ಕೇಳಿದ ಮಟ್ಟಿಗೆ ಬಹುತೇಕ ರಾಜ್ಯಕ್ಕೆ ಚೀಫ್ ಸೆಕ್ರೆಟರಿ ಅವರ ಆದೇಶ ಹೊರಡಿಸ್ಬೇಕು, ರಾಜ್ಯಕ್ಕೆ ಬ್ಯಾನ್ ಮಾಡಬೇಕು ಅಂತೇನೋ ವಿಚಾರ ನಡೆದಿದೆ ಅಂತೆ. ಮಾಡಿದರೂ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಕನ್ನೇರಿ ಶ್ರೀಗಳನ್ನು ಕರ್ನಾಟಕದ ಬೌಂಡ್ರಿ ಒಳಗೆ ಬಿಟ್ಕೊಳ್ಬಾರ್ದು ಅನ್ನೋ ಪ್ರಯತ್ನ ನಡೀತಾ ಇದೆ ನಿಮಗಿರೋ ಮಾಹಿತಿ ಪ್ರಕಾರ. ಹೌದು ಹೌದು ಹೌದು. ಯಾಕಂದರೆ ಅವ್ರು ಬಂದರೆ ಕರ್ನಾಟಕದಲ್ಲಿ ಭಾರೀ ದಂಗೆಗಳು ಏಳುವಂಥ ಸಾಧ್ಯತೆಯನ್ನು ಗುಪ್ತಚರ ಇಲಾಖೆಯವರು ಅವ್ರಿಗೆ ಕೊಟ್ಟಿದ್ದಾರಂತೆ. ನಿಮಗೇನನ್ಸುತ್ತೆ ಸ್ವಾಮೀಜಿ, ಯಾಕೆ ಇಷ್ಟು ಗಂಭೀರ ಆಯ್ತು ಈ ವಿಷಯ? ನನಗನ್ಸಿದ ಮಟ್ಟಿಗೆ ಅವರೊಂದು ಸ್ಕ್ರಿಪ್ಟ್ ತಯಾರು ಮಾಡಿದ್ದಾರೆ. ಹೇಗೆ ಧರ್ಮಸ್ಥಳಕ್ಕೆ ಮಾಡಿದ್ರ ಹಾಗೆ ಅದರಲ್ಲಿ ಮೊದಲು ಹೋಗಿ ಅಪ್ಲಿಕೇಶನ್ಸ್ ಕೊಡಬೇಕು, ಈ ರೀತಿ ಇವ್ರನ್ನ ಪ್ರತಿಬಂಧಿಸಬೇಕು ಅಂತ. ಒಂದು 8-10 ಜನರು, ಒಂದು ಜಿಲ್ಲೆಯ ಜನಸಂಖ್ಯೆ ಸುಮಾರು ಒಂದು 30 ಲಕ್ಷ ಇರುತ್ತೆ ಕನಿಷ್ಠ. ಅದರಲ್ಲಿ ಒಂದು 10-15 ಜನ ಇವರು ಇದನ್ನು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಹೋದಂಥವ್ರು. ಅಂದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ನೋಡಿ. ಅವ್ರು ಹೋಗಿ ಅಪ್ಲಿಕೇಶನ್ ಕೊಡೋದು, ಅದನ್ನೇ ಮುಂದೆ ಗುಪ್ತಚರ ಇಲಾಖೆಯವರು ಇಲ್ಲ ಭಾರಿ ಅಶಾಂತಿ ಉಂಟಾಗುತ್ತೆ ಅಂತ ರಿಪೋರ್ಟ್ನೂ ಕೊಡಬೇಕು ಅಂತ ಅವ್ರ ಸ್ಕ್ರಿಪ್ಟ್ನಲ್ಲಿ ಇರುತ್ತೆ. ಆ ನಂತರ ಇವರನ್ನು ಪ್ರತಿಬಂಧಿಸಬೇಕು ಕಲೆಕ್ಟ್ರು ಅಂತ ತಿಳ್ಕೊಂಡು ಅದು ಅವ್ರ ಸ್ಕ್ರಿಪ್ಟ್ನಲ್ಲಿ ಬರೆದ ಪ್ರಕಾರನೇ ಇರಬಹುದು. ಯಾಕೆ ಅವ್ರು ಭಯ ಪಡ್ತಾರೋ ಗೊತ್ತಿಲ್ಲ. ನಾನು ಒಂದು ವೇಳೆ ನನಗೊಂದು ಸಾರಿ ಹೇಳಿದ್ರು ಅವರು, ಇಲ್ಲ ನಿಮ್ಮ ಸುರಕ್ಷತೆಗಾಗಿಯೇ ನಾವು ಹಾಗೆ ಮಾಡ್ತಾ ಇದ್ದೀವಿ ಅಂತ. ನನ್ನ ಸುರಕ್ಷತೆಗಾಗಿ ಮಾಡೋದಾಗಿದ್ದರೆ ನೀವು ಏನಾದರೂ ಪ್ರೊಟೆಕ್ಷನ್ ಕೊಡ್ಬೋದಾಗಿತ್ತು ನನಗೆ. ಆದರೆ ಅದನ್ನು ಬಿಟ್ಟು ಪ್ರತಿಬಂಧ ವಿಧಿಸ್ತಿದ್ದೀರಿ ಅಂದ್ರೆ ಕಾನೂನಿನ ರಕ್ಷಣೆ ಮಾಡಬೇಕಾದಂಥ ತಾವು ಕಾನೂನನ್ನು ಕತ್ತನ್ನು ಹೆಚ್ಚುತ್ತಾ ಇದ್ದೀರಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸಂವಿಧಾನ ನನಗೆ ಕೊಟ್ಟಂಥ ಅಧಿಕಾರ ಈ ಮಾತೃಭೂಮಿಯಲ್ಲಿ ಸಂಚರಿಸುವಂಥ ಅಧಿಕಾರವನ್ನು ಕಸ್ಕೊಂಡ್ರಲ್ಲ ಅಂತ. ಬಟ್ ಆದರೆ ನಾವು ಸರ್ಕಾರದ ಕೆಲ ಪ್ರತಿನಿಧಿಗಳನ್ನು ಕೇಳಿದ್ವಿ, ಮಂತ್ರಿಗಳನ್ನು ಕೇಳಿದ್ವಿ. ಅವ್ರು ಹೇಳೋದು ಕಾಡಸಿದ್ದೇಶ್ವರ ಶ್ರೀಗಳು ಬಳಸಿರ್ತಕ್ಕಂಥ ಪದ ಇದಕ್ಕೆಲ್ಲ ಕಾರಣ ಆಯಿತು, ನಾವೇನು ಸ್ಕ್ರಿಪ್ಟ್ ಬರೆದಿರಲಿಲ್ಲ. ಯಾಕಂದರೆ ಪ್ರತ್ಯೇಕ ಧರ್ಮದ ಹೋರಾಟ ಮತ್ತು ಅದರ ವಿರುದ್ಧದ ನಿಲುವು ಇದು 7-8 ವರ್ಷಗಳಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾನೇ ಇದೆ. ಜತ್ನಲ್ಲಿ ಬಳಸಿರ್ತಕ್ಕಂಥ ಪದ ಇದಕ್ಕೆಲ್ಲ ಕಾರಣ ಆಯಿತು ಅಂತ ಅವರಿಂದ ಬರ್ತಾ ಇರೋ ಪ್ರತಿಕ್ರಿಯೆ. ಒಂದು ವೇಳೆ ಆ ಪದದಿಂದನೇ ಹೀಗಾಗಿತ್ತು ಅಂದರೆ ಮುಖ್ಯಮಂತ್ರಿಗಳು ರಾಷ್ಟ್ರಪತಿಗಳಿಗೆ
ಬಳಸಿದಂಥ ಪದ, ಒಬ್ಬ ದಲಿತ ಹೆಣ್ಣು ಮಗಳನ್ನು ಅವಮಾನಿಸಿದಂಥ ರೀತಿ, ಇದನ್ನು ಕುರಿತು ಪತ್ರಕಾರರು ಕೇಳಿದಾಗ ಇಲ್ಲ ನಮ್ಮ ಪ್ರದೇಶದ ಆಡು ಭಾಷೆನ ಆಗಿದೆ, ನಾನೇನು ಕ್ಷಮ ಕೇಳೋದಿಲ್ಲ, ನಮ್ಮ ಭಾಷೆನ ಆಗಿದೆ ಅಂತೇಳಿದರು. ಹಾಗಾದರೆ ನಿಮ್ಮ ಸಲುವಾಗಿ ಒಂದು ಕಾನೂನು, ನನ್ನ ಸಲುವಾಗಿ ಒಂದು ಕಾನೂನು ಬೇರೆ ಬೇರೆನಾ? ಅಂದ್ರೆ ತಾವು ಹೇಳೋದು ಆಡು ಭಾಷೆಯಲ್ಲಿ ಬಳಸಿದ್ದು ಎಲ್ಲಿಂದ ಯಾರಾದರೂ ಹೌದು ಆಡು ಭಾಷೆಯಲ್ಲಿ ಬಳಸಿದ್ದು ನಮ್ಮಲ್ಲಿ ಸಹಜವಾಗಿ ನೋಡ್ರಿ, ತಾವು ನಿಮಗೆ ಹೇಳ್ತೀನಿ ನಾನು, ನಮ್ಮಲ್ಲಿ ಸಹಜವಾಗಿ ವಿಜಾಪುರ ಜಿಲ್ಲೆಯಲ್ಲಿ ಅವನು ಎಲ್ಲಿ ಹೋಗ್ಯಾನ ಸುಳಿ ಮಗ ನೋಡ್ಕೊಂಡು ಬಾ ಅವನ ಅಂತ ಈಗ ಸಹಜವಾಗಿ ಅಂತಿರ್ತಾರೆ. ಆಮ್ಯಾಗ ಏಟ್ ಹೇಳಿನಿ ನಾವು ಕೇಳವಲ್ಲ ನೋಡು ಅಂಥೇಳಿ ಸಹಜ ಹಿಂಗೆ ಅಂತಿರ್ತಾರೆ. ಅದು ಉಳಿದವ್ರಿಗೆ ಇದು ಹಿಡಿಸೋದಿಲ್ಲ. ಆದರೆ ವಿಜಯಪುರದಲ್ಲಿ ಇದು ಸಹಜ ಭಾಷೆ. ಅದರಂತೆ ನೀವು ಈ ಇದು ಕಲ್ಯಾಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹೋದ್ರೆ ಸ್ವಾಮಿ ಬಂದಿತ್ತಲ್ಲ ಐತೆ ಹೋಗೈತದು ಅಂತ ಕೇಳ್ತಾರೆ. ಆಮ್ಯಾಗ ಹೋತೋ ಏನು ಹೊಯ್ಕೊಂಡು ಹೋತೋ ಅಂತ ಕೇಳ್ತಾರೆ. ಹೊಯ್ಕೊಂಡು ಹೋತು ಬೆಳಿಗ್ಗೆನ ಅಂದ ಕೂಡಲೇ ಏನು ಹಂಗೆ ಹೊಯ್ಕೊಂತೋ ಏನು ಎಣ್ಣೆ ಹಚ್ಚಿ ಹೊಯ್ಕೊಂಡು ಹೋತೋ ಅಂತ ಕೇಳ್ತಾರೆ. ಇದ್ರ ಅರ್ಥ ಹೊಯ್ಕೊಳ್ಳೋದು ಅಂದ್ರೆ ಸ್ನಾನ ಮಾಡೋದು ಅಂತ. ಹಾಗೆ ಸ್ನಾನ ಮಾಡಿದ್ರು, ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಅಭ್ಯಂಗ ಸ್ನಾನ ಮಾಡ್ಕೊಂಡು ಹೋದ್ರು ಅಂತ ಕೇಳೋದು. ಇದು ಆಯಾ ಭಾಷೆದ ಭಾಗದ ಭಾಷೆ. ಅದು ಅದನ್ನು ಅರ್ಥೈಸಿಕೊಳ್ಳೋದು ಬಿಟ್ಟು ಅಪಾರ್ಥ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಕ್ಷಮೆ ಕೋರಿ ಅಂತಾರೆ ಅವರು. ವಿಷಾದ ಕ್ಷಮೆ. ಅಲ್ಲಿ ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳಬೇಕಲ್ಲ. ನನ್ನ ಆಡು ಭಾಷೆ ಅದು. ನಾನು ಇವತ್ತೇ ಮಾತಾಡಿಲ್ಲ ಇಂಥ ಮಾತುಗಳನ್ನು. ಮೊದಲು ನಾನು ಗ್ರಾಮೀಣ ಮನುಷ್ಯ ಮೊದಲಿಂದಲೂ. ಗ್ರಾಮೀಣ ಭಾಷೆಯಲ್ಲೇ ನಾನು ಮಾತಾಡ್ತಾ ಇರ್ತೀನಿ. ಹಿಂಗೆ ಸಾಕಷ್ಟು ಸಾರಿ ಮಾತಾಡಿದ್ದೀನಿ, ಆರಂಭದಲ್ಲಿಯೂ ಸಹಿತ, ಈ ಪೂರ್ವದಲ್ಲಿಯೂ ಸಹಿತ. ನಾನು ಕೆಲವೊಂದು ಇವುಗಳನ್ನು ನೋಡಿರ್ತಾವು, ನಾನು ಸಹಜವಾಗಿ ಮಾತಾಡ್ತಾ ಇರ್ತೀನಿ ಇವನ್ನ. ಆಮೇಲೆ ಇದಕ್ಕಿಂತಲೂ ಹೆಚ್ಚಿಗೆ ನಾನು ಹೇಳೋದೇನು ಅಂದರೆ, ನಾನೇನು ಮಾತಾಡಿದ್ದೀನಲ್ಲ ಆ ಭಾಷೆ ಹಿಂದಿನ ಭಾವವನ್ನು ನೋಡ್ರಿ, ಅದರ ಕಳಕಳಿ ಏನಿದೆ ಅದನ್ನು ನೋಡ್ರಿ, ಯಾಕೆ ಈ ಮಾತು ಮಾತಾಡಿದ್ದಾರೆ ಅದನ್ನು ನೋಡ್ರಿ. ಅದನ್ನು ಬಿಟ್ಟು ಬರೀ ಆ ಶಬ್ದಗಳನ್ನು ಹಿಚ್ಕಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಏನು ಭಾವ ನೋಡಬೇಕು ಗುರುಗಳೇ? ಅವರು ಈ ಬಸವ ಸಂಸ್ಕೃತಿ ಅಭಿಯಾನ ಅಂತ ತಿಳ್ಕೊಂಡು ಏನು ತಿರುಗಾಡಿದಾಗ ಏನೇನು ಭಾಷಣಗಳನ್ನು ಮಾಡಿದರು, ಅಥವಾ ಅದರ ಪೂರ್ವದಲ್ಲಿಯೂ ಸಹಿತ ಇದು 2017-18 ನಡೀತಾ ಇದೆ ಇವ್ರದ್ದು. ಹೌದು. ಆವಾಗ ಅವ್ರು ಮಾಡಿದಂಥ ಭಾಷಣಗಳನ್ನು ಕೇಳ್ರಿ. ದೇವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ದೇವ್ರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ನಮ್ಮ ಮಾರಿಕಾಂಬೆಯ ಬಗ್ಗೆ ಕುರಿತಾಗಲಿ, ನಮ್ಮ ದುರ್ಗಾದೇವಿಯ ಕುರಿತಾಗಲಿ, ಮಹಿಷಾಸುರ ಮರ್ದಿನಿಯ ಕುರಿತಾಗಿ, ಚಾಮುಂಡಿಯ ಬಗ್ಗೆ ಆಗಲಿ, ಶಿವಲಿಂಗದ ಬಗ್ಗೆ ಆಗಲಿ, ಹೀಗೆ ಗಣಪತಿಯ ಬಗ್ಗೆ, ಹನುಮಂತನ ಬಗ್ಗೆ ಅತ್ಯಂತ ಅಶ್ಲಾಘ್ಯ ಮತ್ತು ನಿಂದನೀಯ ಪದಗಳಿಂದ ಆ ದೇವತೆಗಳನ್ನು ಟೀಕಿಸ್ತಾರೆ. ಆಮೇಲೆ ಈ ದೇವಾಲಯಗಳಲ್ಲಿರುವಂಥ ಪೂಜಾರಿಗಳೆಲ್ಲ ಇವರು ದಲಾಲರು ಅಂತ ಕರೀತಾರೆ. ಅದೆಂಗೆ ದಲಾಲರಾಗ್ತಾರೆ? ನಮ್ಮಲ್ಲಿ ಕರ್ನಾಟಕದಲ್ಲಿ ಪೂಜೆಯನ್ನು ಮಾಡುವಂಥವ್ರು, ಇದು ಪೌರೋಹಿತ್ಯ ಮಾಡುವಂಥವ್ರು ನಮ್ಮದು ದೊಡ್ಡ ಶ್ರದ್ಧೆ ಲಿಂಗಾಯತರಿಗೆ ಅಂದರೆ ಜಂಗಮ ಸಮಾಜ. ಹೌದು ಹೌದು. ಆ ಜಂಗಮ ಸಮಾಜದ ಒಬ್ಬ ಪುರೋಹಿತ ಮನೆಗೆ ಬರದೇ ಇದ್ದರೆ ಅವ್ರ ಪಾದ ತೊಳೆದು ಅದನ್ನು ತೀರ್ಥ ಮಾಡಿ ಆಮೇಲೆ ಅವರು ಪ್ರಸಾದ ತಗೊಂಡ ನಂತರನೇ ಪ್ರಸಾದ ತಗೊಳ್ಳುವಂಥ ಪದ್ಧತಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಇದೆ. ಸಮಾಜದಲ್ಲಿ ಅವರಿಗೆ ನೀವು ಒಂದು ವೇಳೆ ದಲಾಲರು ಅಂತ ಕರಿತಿದ್ರಿ, ಅವರನ್ನು ನೀವು ದಲಾಲರು ಅಂತ ಕರಿತಿದ್ರಿ ಅಂದ್ರೆ, ನಮ್ಮ ದೇವಾಲಯಗಳಲ್ಲಿಯೂ ಸಾಕಷ್ಟು ದೇವಾಲಯಗಳಲ್ಲಿ ಅವರು ಅರ್ಚಕರಾಗಿದ್ದಾರೆ. ಇನ್ನು ಕೆಲವು ಜಾತಿಯ ಜನರು ಸಹಿತ ಅರ್ಚಕರಾಗಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಅರ್ಚಕರಿದ್ದಾರೆ. ನಮ್ಮ ಈ ಜನರನ್ನು ಒಂದು ವೇಳೆ ಇವರು ದಲಾಲರಾಗಿದ್ದರು ಅಂತಂದ್ರೆ ಕೋಟ್ಯಾಧೀಶರಾಗಬೇಕಾಗಿತ್ತು. ಪಾಪ ಅವರು ಇವತ್ತು ಸಹಿತ ಅತ್ಯಂತ ಸಾಮಾನ್ಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂಥ ಈ ಸಮಾಜಗಳಿಗೆ ಅನ್ಯಾಯ ಮಾಡಿದ ಹಾಗೆ ಆಗೋದಿಲ್ಲೇನು ಇವರು ಮಾತಾಡುವಂಥ ಮಾತಿನಿಂದ? ಅದು ಹೋಗಲಿ, ವೈದಿಕ ಈ ಸಿಸ್ಟಮನ್ನೇ ಅಥವಾ ಪದ್ಧತಿಯನ್ನೇ ನಾವು ಧ್ವಸ್ತಗೊಳಿಸಿಬಿಡಬೇಕು ಅಂತಕ್ಕಂಥ ಅವರ ಮಾತುಗಳು ಏನಿದ್ದು, ಇದೇ ಮಾತುಗಳನ್ನು ಬೇರೆ ಧರ್ಮದಲ್ಲಿ ಮಾತಾಡಿದರೆ ಇವರ ತನ್ಸೆ ಜುದಾ ಯಾವಾಗಲೂ ಆಗಿ ಹೋಗ್ತಿತ್ತು. ಬೇರೆ ಧರ್ಮದ ಕುರಿತು ಈ ರೀತಿಯ ಅವಹೇಳನಕಾರಿ ಮಾತುಗಳನ್ನು ಮಾತಾಡಿದ್ರು ಅಂದ್ರೆ ರುಂಡ ಕತ್ತರಿಸಿ ಹಾಕ್ತಿದ್ರು. ಆದ್ರೆ ನಮ್ಮ ದೇವತೆಗಳಿಗೆ, ನಮ್ಮ ಮನೆಯಲ್ಲಿರುವಂಥ ಜಗುಲಿಗಳಿಗೆ
ಯಾವ ರೀತಿ ಮಾಡ್ತಾರೆ. ಆಮೇಲೆ ನಮ್ಮ ವ್ರತವೈಕಲ್ಯಗಳನ್ನು ಕುರಿತು ಇವರು ಮಾಡುವಂಥ ಟೀಕೆ ಟಿಪ್ಪಣಿಗಳು ಇವು ಅತ್ಯಂತ ಹೇಯವಾದಂಥವುಗಳು. ಅವುಗಳನ್ನು ಕೇಳಿದರೆ ಯಾರಿಗಾದರೂ ಆಕ್ರೋಶ ಬರುತ್ತೆ, ಯಾರಿಗಾದರೂ ಸಿಟ್ಟು ಬರುತ್ತೆ. ಆ ಭಾವನೆಯಿಂದ ಇವರು ಧರ್ಮ ಹಾಳು ಮಾಡುವವರು. ಇದು ಅಲ್ಲದೆ ಈ ಅಖಂಡ ಹಿಂದೂ ಧರ್ಮನೇ ಒಡಿಲಿಕ್ಕೆ ಹೊಂಟರು, ವೀರಶೈವ ಲಿಂಗಾಯತ ಸಮಾಜವನ್ನು ಒಡಿಲಿಕ್ಕೆ ಹೊಂಟರು. ಇಂಥ ಹೀನ ಕೃತ್ಯವನ್ನು ನೋಡ್ತಾ ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನೋಡೋಣ. ಅದಕ್ಕೆ ಮಾತಾಡಿದೆ ನಾನು ಅಷ್ಟೇ. ಬಟ್ ಸ್ವಾಮೀಜಿ ಅವರಂತಾರೆ ಇಲ್ಲ 12ನೇ ಶತಮಾನದಲ್ಲೇ ಬಸವಣ್ಣ ಈ ಒಂದು ಧರ್ಮ ಸ್ಥಾಪನೆ ಮಾಡಿದರು, ಅದು ವೈದಿಕ ಧರ್ಮದಿಂದ ಪ್ರತ್ಯೇಕವಾಗಿರ್ತಕ್ಕಂಥ ಧರ್ಮ ಆಗಿತ್ತು. ನಾವು ಇವತ್ತು ಸ್ವಲ್ಪ ವಿಸ್ತೃತವಾಗಿ ಅದನ್ನು ಚರ್ಚೆ ಮಾಡೋದಾದರೆ ಇದು 12ನೇ ಶತಮಾನದಲ್ಲೇ ಆರಂಭವಾಗಿತ್ತು. ಆಗಿನ ವಚನಗಳನ್ನು ನೋಡಿದಾಗ ವೈದಿಕ ಸಂಪ್ರದಾಯವನ್ನು, ಮೂರ್ತಿ ಪೂಜೆಯನ್ನು, ಸಗುಣ ಉಪಾಸನೆಯನ್ನು ನಿರಾಕರಿಸಿದ್ರಿಂದಲೇ ಈ ಒಂದು ಪದ್ಧತಿ ಜಾರಿಗೆ ಬಂತು ಅನ್ನೋ ಅಲ್ಲಿಂದಲೇ ಈ ಚರ್ಚೆ ಶುರುವಾಗುತ್ತೆ. ಏನಾಗುತ್ತೆ, ಇವರೇನದಾರಲ್ಲ ಈ ನಾಟಕ ಕಂಪನಿ ಜನ, ಇವ್ರು ಬಾಯಿ ತೆಗೆದ್ರಂದ್ರೆ 12ನೇ ಶತಮಾನಕ್ಕೆ ಜಿಗಿತಾರೆ. ಅದರ ನಡುವೆ ಎಲ್ಲಿ ನಿಂದ್ರಂಗಿಲ್ಲ, ಅದ್ರ ಹಿಂದೂ ಹೋಗಂಗಿಲ್ಲ. ಈ ಬಸವಣ್ಣನವರು ಬರೋಕ್ಕಿಂತ ಪೂರ್ವದಲ್ಲಿ ದೇವರದಾಸಮಯ್ಯನವರಿದ್ದರು, ಕೊಂಡಗುಳಿ ಕೇಶರಾಜರಿದ್ದರು. ಅವಾಗ ಲಿಂಗಾಯತರು ಇರಲಿಲ್ವಾ? ಲಿಂಗಾಯತ ಧರ್ಮ ಇರಲಿಲ್ವಾ? ಆ ಲಿಂಗಾಯತ ಸಂಪ್ರದಾಯ ಇರಲಿಲ್ವಾ? ಇತ್ತಲ್ಲ. ಬಸವಣ್ಣನವರು ನಮ್ಮ ಹಿಂದೂ ಧರ್ಮದಲ್ಲಿದ್ದಂಥ ಕೆಲವೊಂದು ದೋಷಗಳಂತೇನಿದ್ದು, ಯಾಕೆಂದರೆ ಇದು ನಮ್ಮ ಧರ್ಮ ಒಂದು ಪ್ರವಾಹ. ಇದು ಆ ಪ್ರವಾಹದಲ್ಲಿ ಕೆಲವೊಂದು ಅಶುದ್ಧಿಗಳು ಬಂದು ಸೇರೋದು ಸ್ವಾಭಾವಿಕ. ಅದು ಕಾಲ ಕಾಲಕ್ಕೆ ಮಹಾಪುರುಷರು ಬಂದು ಅವುಗಳನ್ನು ಶುದ್ಧಗೊಳಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ಈ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಿದೆ. ಬಸವಣ್ಣನವರು ಅಂಥ ಕೆಲವೊಂದು ಕುಪ್ರಥೆಗಳನ್ನು ತೆಗೆದುಹಾಕಿ ನಮಗೆ ಶುದ್ಧ ಬುದ್ಧವಾದಂಥ ಉತ್ತಮವಾದಂಥ ಉತ್ಕೃಷ್ಟವಾದಂಥ ಹಿಂದೂ ಧರ್ಮವನ್ನು ನಮ್ಮ ಕೈಯೊಳಗೆ ಕೊಟ್ಟರು ಅಂತ ತಿಳ್ಕೊಂಡು ನಾವು ಉತ್ಕೃಷ್ಟ ಹಿಂದೂಗಳು ಅಂಥೇಳಿ ಗರ್ವ ಪಡೋದು ಬಿಟ್ಟು ಅದನ್ನೇ ನಮ್ಮದು ಸ್ವತಂತ್ರ ಧರ್ಮನೇ ಮಾಡಿದರು ಅಂತ. ನಾನು ಇನ್ನೊಂದು ಮಾತು ಹೇಳ್ತೇನೆ, ಈ ನಮ್ಮ ವೈದಿಕ ಸಾಹಿತ್ಯದಲ್ಲಿ ಆಗಲಿ ಅಥವಾ ಆಚರಣೆಯಲ್ಲಿ ಆಗಲಿ ಏನಾದರೂ ದೋಷಗಳು ಬಂದರೆ ಅವುಗಳನ್ನು ವೈದಿಕರೇ ವಿರೋಧಿಸ್ತಾರೆ. ಸಾವಿರಾರು ಉದಾಹರಣೆಗಳಿವೆ ನಮ್ಮಲ್ಲಿ. ವೈದಿಕ ಸಾಹಿತ್ಯದಲ್ಲಿ ದೋಷಗಳು ಕಂಡು ಬಂದರೆ, ಆಚರಣೆಯಲ್ಲಿ ದೋಷ ಕಂಡು ಬಂದರೆ ವೈದಿಕರೇ ವಿರೋಧಿಸಿ ಅವುಗಳನ್ನು ಶುದ್ಧೀಕರಿಸಿದಂಥ ನೂರಾರು ಉದಾಹರಣೆಗಳು. ಕೊನೆಗೆ ನಿಮ್ಗೆ ಇತ್ತೀಚಿಂದ ಕೊಡಬೇಕು ಅಂದರೆ ದಯಾನಂದ ಸರಸ್ವತಿಯವರು ನಮ್ಮ ಪುರಾಣದಲ್ಲಿರುವಂಥ ಜೊಳ್ಳು ಕಥೆಗಳನ್ನು, ಆಮೇಲೆ ಮನುಸ್ಮೃತಿಯಲ್ಲಿರುವಂಥ ಅತ್ಯಂತ ಕೆಟ್ಟದಾದಂಥ ಕೆಲವೊಂದು ಕುಪ್ರಥೆಗಳನ್ನು ಯಾರೋ ಒಳಗೆ ಸೇರಿಸಿದ್ರು ಅಂಥವುಗಳನ್ನಾಗಲಿ, ಅಥವಾ ಇನ್ನು ನಮ್ಮ ಈ ಪೌರಾಣಿಕ ಸಾಹಿತ್ಯದಲ್ಲೇ ಆಗಲಿ ಇವುಗಳಲ್ಲಿ ಏನು ದೋಷಗಳಿದ್ದು ಅವನ್ನೆಲ್ಲ ತೆಗೆದುಹಾಕಿ ಶುದ್ಧವಾದಂಥ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋದ್ರಲ್ಲ. ಹಾಗೆ ಬಸವಣ್ಣವರು ಸಹಿತ ನಮ್ಮ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದಲ್ಲಿರುವಂಥ ಕೆಲವೊಂದು ಕುಪ್ರಥೆಗಳನ್ನು ಕಳೆದಿರಬಹುದು, ಕಳೆದು ನಮಗೆ ಒಳ್ಳೆಯದನ್ನು ಕೊಟ್ಟರು ಅನ್ನುವಂಥ ಅಭಿಮಾನ ಪಡಬೇಕು ನಾವು ಬಸವಣ್ಣವ್ರ ಬಗ್ಗೆ. ಅದನ್ನು ಬಿಟ್ಟು ಬಸವಣ್ಣವರೇ ಒಂದು ಧರ್ಮ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಇವರು. ಸತ್ಯನ ಇದು? ನೋಡ್ರಿ, ತಾವು ವಿಚಾರ ಮಾಡಿರಿ. ಸ್ವಾಮೀಜಿ, ತಾವು ತಮ್ಮ ಈ ಜತ್ತಿನ ಭಾಷಣದಲ್ಲಿ ಮಾತಾಡುವಾಗ ಈ ಏನು ಬಸವ ತತ್ವದ ಅಡಿಯಲ್ಲಿ ಸೇರಿದಂಥ ಬಸವ ಸಂಸ್ಕೃತಿ ಅಭಿಯಾನ ಅಂತ ಏನಾಯಿತು, ಅದರಲ್ಲಿ ಯಾವ್ಯಾವ ಮಾತುಗಳು ಬಂದವು ಅನ್ನೋದನ್ನು ಪ್ರಸ್ತಾಪ ಮಾಡ್ತಿರ್ತಾವೆ. ಗುಡ್ಯಾಗ ಹೋಗಬೇಡ್ರಿ ಅಂತ ಪ್ರಚಾರ ನಡೆದೈತಿ. ದೀಡ್ ತಿಂಗಳ ಹಿಂದೆ ಮಾಡಿದ್ರಪ್ಪ. ಮುಖ್ಯಮಂತ್ರಿಗಳ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಕಲಾವಿದರಿಂದ ಕೂಡಿಕೊಂಡು ಬಸವ ಸಂಸ್ಕೃತಿ ಅಭಿಯಾನ ಅನ್ನೋ ನಾಟಕ ತಗೊಂಡು ಇಡೀ ಕರ್ನಾಟಕ ರಾಜ್ಯ ತುಂಬ ತಿರುಗಾಡಿ, ದೇವರು ಗುಡ್ಯಾಗ ಹೋಗಬೇಡ್ರಿ, ಮನ್ಯಾಗಿನ ದೇವರುಗಳನ್ನು ತಗೊಂಡು ಹೊಳಗೆ ಹಾಕ್ರಿ, ಹೋಟೆಲ್ದಾಗ ಹೋಗ್ರಿ, ದಾರು ಕುಡೀರಿ, ಆರಾಮಾಗಿರಿ, ಮಾಂಸ ತಿನ್ನಿರಿ, ಅವ್ರನ್ನ ಮುಂದೆ ಅಂತ ತಾವು ಮಾತಾಡಿದ್ರಿ. ಈ ಮಾತುಗಳೆಲ್ಲ ನಿಜವಾಗ್ಲೂ ಬಂದ್ವಾ ಅಲ್ಲಿ? ಒಬ್ಬ ಸ್ವಾಮೀಜಿ ನೀವು ದಾರು ಕುಡೀರಿ, ಮಾಂಸ ತಿನ್ನಿರಿ ಅಂತ ಅಂದರೆ ಇಲ್ಲ. ಇಂಥ ಮಾತುಗಳನ್ನು ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಿದ್ದಿವೆ. ತಾವು ಬೇಕಾದಾಗ ನೋಡ್ಬೋದು ಅವರಿಂದ ಮಾತಾಡಿದಂಥ ಈ ಮಾತುಗಳನ್ನು. ಇಷ್ಟೇ ಅಲ್ಲ, ಅವ್ರು ಇನ್ನೂ ಸಾಕಷ್ಟು ಅಭಿಯಾನಗಳನ್ನು ಮಾಡಿದ್ದಾರೆ. ಮುಸ್ಲಿಂ ಲಿಂಗಾಯತ ಭಾವೈಕ್ಯ ಸಭೆಗಳು ಅಂತ ಮಾಡಿದ್ದಾರೆ. ಇವರನ್ನು ಹೊರತುಪಡಿಸಿ ಇವ್ರದೇ ಕಂಪನಿ ಅದು. ಓಕೆ, ವಿಜಯಪುರದಲ್ಲಿ ಮಾಡಿದರು. ಅದರಲ್ಲಿ ಏನು ಹೇಳಿದರು ಅಂದರೆ, ಬಸವಣ್ಣವ್ರಿಗೂ ಒಬ್ಬರಿಗಿಂತಲೂ ಹೆಚ್ಚು ಹೆಂಡಂದ್ರಿದ್ರು,
ಮೊಹಮ್ಮದ್ ಪೈಗಂಬರಿಗೂ ಒಬ್ಬರಿಗಿಂತಲೂ ಹೆಚ್ಚು ಹೆಂಡಂದ್ರಿದ್ರು, ಆದ್ದರಿಂದ ನಾವು ನೀವು ಈಕ್ವಲ್ಲು. ಆಮೇಲೆ ನಾವು ನಿರ್ಗುಣ ನಿರಾಕಾರವನ್ನು ಒಪ್ತೀವಿ, ನೀವು ನಿರ್ಗುಣ ನಿರಾಕಾರ ದೇವರನ್ನು ಒಪ್ತೀರಿ, ಆದ್ದರಿಂದ ನಾವು ಈಕ್ವಲ್ಲು. ಮೂರನೇದ್ದು ಹೇಳಿದರು, ನಮ್ಮ ದಾಸೋಹ ನಿಮ್ಮ ಜಕಾತು ಇವೆರಡೂ ಒಂದಾಗಿವೆ, ಆದ್ದರಿಂದ ಈಕ್ವಲ್ಲು. ಆಮ್ಯಾಗ ಸತ್ತ ನಂತರ ನಾವು ಹುಗಿತೀವಿ, ನೀವು ಹುಗಿತೀರಿ, ಸಮಾನ. ಹೌದು, ನೀವೆಲ್ಲ ಹೇಳೋದು ಸಮಾನ ಸರಿಪ, ಬಾಯಿಂದ ಹೇಳಿದ್ರಿ, ಲಿಂಗಾಯತರನ್ನ ಕೆಡಿಸೋ ಸಲುವಾಗಿ ಹೇಳಿದ್ರಿ. ಹಾಗಾದ್ರೆ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನ ಅವ್ರ ಮನೆಗೆ ಕೊಟ್ಟಿದ್ದೀರಾ, ಹೆಣ್ಮಕ್ಕಳನ್ನು, ಅಥವಾ ಅವ್ರ ಮಕ್ಕಳನ್ನು ನಿಮ್ಮ ಮನೆಗೆ ಎಂದಾದರೂ ಬೀಗತನ ಮಾಡಿ ತೊಗೊಂಡಿರ? ನಾನು ಅದನ್ನು ಕೇಳಿಸಿದೆ, ಯಾರ್ಯಾರು ಇಂಥ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಅಂದ್ರೆ ಬಸವ ತತ್ವ ಹೇಳ್ಕೊಂಡು ಸಮಾನತೆ ಹೆಸರಿನ ಕೆಳಗೆ ಏನೇನು ಅನಾಚಾರಗಳನ್ನು ಹೇಳ್ತಾರೆ, ಅವ್ರ ಮನೆಯೊಳಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರು ತಮ್ಮ ಜಾತಿಯವ್ರನ್ನ ಹುಡುಕ್ಯಾಡಿ ಮದುವೆ ಮಾಡ್ತಾರೆ ಹೊರತು ಒಂದನ್ನು ಹೊರಗೆ ಹೋಗಿ ಕೊಡಂಗಿಲ್ಲ, ಹೊರಗಿಂದ ಬರ್ಕೊಡಂಗಿಲ್ಲ. ಮತ್ತು ಹಾಗಾದ್ರೆ ಇವ್ರು ಕಲಾವಿದರಲ್ಲದೆ ಇನ್ನೇನು ಅನ್ಬೇಕು ಇವ್ರಿಗೆ? ಇದಕ್ಕೆ ಯಾಕೆ ಮುಖ್ಯಮಂತ್ರಿಗಳ ಕೃಪಾಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತ ಕರೀತೀರಿ ನೀವು? ಈಗ ಅಭಿಯಾನ ಮಾಡಿದ್ರಲ್ಲ, ಆ ಅಭಿಯಾನಕ್ಕೆ ಪೋಷಣೆ ನೀಡಿದವ್ರು ಯಾರು ಎಲ್ಲರಿಗೂ ಗೊತ್ತಿದೆ. ಇವ್ರು ಮೊದಲನೇ ಸಭೆಯನ್ನು ಯಾರ ಮನೆಯಲ್ಲಿ ಮಾಡಿದ್ರು ಅದು ಎಲ್ರಿಗೂ ಗೊತ್ತಿದೆ. ನಾನು ಹೋದ ಸಾರಿ 17-18ರಲ್ಲಿ ನಿಮಗೆ ತುಂಬ ಸಹಾಯ ಮಾಡಿದ್ದೆ, ಆದರೆ ನೀವು ಏನೋ ನನಗೆ ಹೆಲ್ಪ್ ಮಾಡಲಿಲ್ಲ, ಹಾಗೆ ಹೀಗೆ ಅಂತ ಒದರಾಡಿದ್ರು. ಆನಂತರ ಇಲ್ಲ, ಈ ಸಾರಿ ನಾವು ನಿಶ್ಚಿತವಾಗಿಯೂ ಮಾಡ್ತೀವಿ, ನಮ್ದು ಈ ಕೆಲಸ. ಮುಖ್ಯಮಂತ್ರಿ ಅವ್ರ ಮನೆಯಲ್ಲಿ. ಆಮೇಲೆ ಇಲ್ಲ, ಈ ಸಾರಿ ನಮ್ಮ ಇಂತಿಂಥ ಕೆಲಸಗಳಿವೆ, ನಮ್ಮ ಸಮಾಜದ ಕೆಲಸಗಳು, ಇವನ್ನೆಲ್ಲ ಮಾಡ್ಬೇಕು, ನಾನೆಲ್ಲ ಮಾಡ್ತೀನಿ, ಆದರೆ ನೀವು ಈ ಸಾರಿ ನೀವೇನು ಹೇಳ್ತೀರಿ ಅದನ್ನೆಲ್ಲ ಕೇಳ್ತೀನಿ ಅಂದಾಗ ಈ ಅಭಿಯಾನ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರು ಅಲ್ಲಿ ಕೂತ್ಕೊಂಡು. ಆಮೇಲೆ ಈ ಅಭಿಯಾನ ಆರಂಭ ಆಯಿತು. ಅದೇ ಸಂದರ್ಭದಲ್ಲಿ ಬರೋಬ್ಬರಿ ಸರಿಯಾಗಿ ಅವರು ಅದರ ಜನಗಣತಿಯನ್ನು ಆರಂಭ ಮಾಡಿದರು. ಯಾವ ಜನಗಣತಿಯನ್ನು ಆರಂಭ ಮಾಡಿದ್ರಲ್ಲ, ಅದನ್ನು ಆರಂಭದಲ್ಲಿ ವಿರೋಧಿಸಿದಂಥ ಮಂತ್ರಿಗಳು ರೋಷಾವೇಶದಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಿದ್ರಲ್ಲ, ಅವ್ರನ್ನ ಅವತ್ತ ರಾತ್ರಿ ಊಟಕ್ಕೆ ಮನೆಗೆ ಕರೆಸಿ ಅವ್ರ ಸಾಂತ್ವನ ಮಾಡಿ ಮರಳಿ ಅವರನ್ನು ಅದರೊಳಗೆ ತೊಡಗುವಂತೆ ಪ್ರೇರೇಪಿಸಿದರು. ಆಮೇಲೆ ಈ ಇಷ್ಟೊಂದು ಸುಸಜ್ಜಿತ ರೀತಿಯಲ್ಲಿ ಈ ವೀರಶೈವ ಲಿಂಗಾಯತ ಸಮಾಜವನ್ನು ಮತ್ತು ಪ್ರತ್ಯಕ್ಷವಾಗಿ ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಇವರು ಮಾಡಿದರು. ಆದ್ದರಿಂದ ನಾನು ಹೇಳಿದೆ. ಆಮೇಲೆ ಈ ಅಭಿಯಾನ ಏನು ಮಾಡಿದ್ರಲ್ಲ, ಆ ಅಭಿಯಾನದ ಕುರಿತು ನಾನು ಕೇಳಿದೆ. ಇವರಿಗೆಲ್ಲ ಜನರು ಏನಿದ್ರಲ್ಲ, ಪ್ರತಿಯೊಂದು ಜಿಲ್ಲೆಗೂ ಸಭೆ ಮಾಡಿದರು. ಆ ಸಭೆಗಳಲ್ಲಿ ಬಂದವರೆಷ್ಟು, ತಂದವರೆಷ್ಟು? ನನ್ನ ಪ್ರಶ್ನೆ. ಓಕೆ, ಹಾಗಾದರೆ ಇವ್ರನ್ನ ತರೋದಕ್ಕೆ ಖರ್ಚು ಮಾಡಿದವರು ಯಾರು? ಮಂಟಪಗಳನ್ನು ಹಾಕಿಸಿಕೊಟ್ಟವ್ರು ಯಾರು? ಮೈಕ್ ಹಚ್ಚಿಕೊಟ್ಟವ್ರು ಯಾರು? ಲೈಟ್ ಹಾಕಿದವರು ಯಾರು? ಪ್ರಸಾದ ಮಾಡಿಸಿದವರು ಯಾರು? ಸ್ವಾಮಿಗಳಿಗೆ ದಕ್ಷಿಣ ಕೊಟ್ಟವರು ಯಾರು? ಈ ಪ್ರಶ್ನೆ ಕೇಳ್ತಾ ಇದ್ದೆ ನಾನು. ಈ ಕೇಳಿದ ಕೊಳ್ಳೆ ಇಲ್ಲ, ನಾವು ಅಲ್ಲಿ ಭಕ್ತರ ಕಡೆಯಿಂದ ಮಾಡಿಸ್ತೀವಿ. ಅಲ್ಲ, ನೀವು ಯಾರ್ಯಾರ ಕಡೆಯಿಂದ ಮಾಡಿಸಿರಿ ಎಲ್ಲ ಜಗತ್ತಿಗೆ ಗೊತ್ತೈತೆ. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ವ್ಯಕ್ತಿಗಳನ್ನ ಹಣ ಖರ್ಚು ಮಾಡಿದ್ರು, ಅವರು ಯಾರಿಗೆ ಸಂಬಂಧಪಟ್ಟವರು, ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು ಎಲ್ಲ ಜನರಿಗೆ ಗೊತ್ತಿದೆ. ಆಗಿರುವಾಗ ಇನ್ನು ಕೆಲವು ಜನ ಇಲ್ಲ, ನಾವು 5 ಲಕ್ಷ ಹಾಕಿದ್ದೀವಿ, ನೀವು 4 ಲಕ್ಷ 5 ಲಕ್ಷ ಏನು ಹಾಕಿವಿ ಅಂತ ಹೇಳ್ತಿರಲ್ಲ, ಅದರಲ್ಲಿ ಹಾಕುವಂಥ ಸಾಮರ್ಥ್ಯ ಉಳ್ಳಂಥ ಸ್ವಾಮಿಗಳು ಎಷ್ಟಿದ್ರಿ? ಇವರೆಲ್ಲರೂ ಕೂಡಿಸಿದ್ರು ಸಹಿತ ನಿಮ್ಮ ಹಣ ಆಗೋದೆಷ್ಟು? ಅದನ್ನು ಒಂದು ವೇಳೆ ಹಾಕಿದ್ರಿ ಅಂದರೆ ಯಾವ ಖಾತೆಗಳಿಂದ ಈ ಹಣ ಬಂತು, ಯಾವ ಖಾತೆಗೆ ಜಮಾ ಮಾಡಿದ್ರಿ, ಮಾಡಿದ ನಂತರ ಖರ್ಚು ಮಾಡುವಾಗ ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ರಿ, ಅದ್ರ GST ರಿಸಿಟ್ಸ್ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ಲೆಕ್ಕ ಕೊಡ್ರಿ. ಅಂದ್ರೆ ಯಾರ ಕೃಪಾಪೋಷಿತ ಅನ್ನೋದು ಡಿಕ್ಲೇರ್ ಆಗುತ್ತೆ ತಾನೇ. ಅಲ್ಲ ಸ್ವಾಮೀಜಿ, ಇದು ಒಂದು ಪಕ್ಷದ ಕೃಪಾಪೋಷಿತ ಅಂತ ಹೆಂಗೆ ಹೇಳ್ತೀರಿ? ಈಗ ಅವ್ರ ಪಕ್ಷದ ರಾಜ್ಯ ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್, ಅವ್ರು ಪ್ರಯಾಗರಾಜ್ ಹೋಗ್ತಾರೆ, ನಾನೊಬ್ಬ ಹಿಂದೂ ಆಗಿ ಹುಟ್ಟಿದ್ದೀನಿ, ಹಿಂದೂ ಆಗಿ ಸಾಯ್ತೀನಿ ಅಂತಾರೆ. ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಖಡ್ಗಮಾಲಾ ಸ್ತೋತ್ರ ಪಠಿಸ್ತಾರೆ ಹೋಗಿ ಹಾಸನಾಂಬಾ ದೇವಿ ಎದುರು. ಅವ್ರು ಹೇಳ್ತಾರೆ ಇಲ್ಲ, ನಾನು ಹಿಂದೂ ಅಂತ ಒಂದು ಪ್ರೌಡಿಂದ ಹೇಳ್ಕೊಳ್ತೀನಿ ಅಂತ. ಹೀಗಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ್ದು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಇಲ್ಲ ಇಲ್ಲ ಇಲ್ಲ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿದ್ದು ಅಂತ ನಾನು ಹೇಳಿಲ್ಲ, ಮುಖ್ಯಮಂತ್ರಿ ಕೃಪಾಪೋಷಿತ ಅಂತ ಹೇಳಿದ್ದೇನೆ. ಓಕೆ, ಅವರು ಸ್ವಯಂ ಕಾಂಗ್ರೆಸ್ ಪಕ್ಷ ಕೃಪಾಪೋಷಿತ ಅಂತ ಹೇಳಿಲ್ಲ, ನಾನು ಮುಖ್ಯಮಂತ್ರಿ ಕೃಪಾಪೋಷಿತ ಅಂತ ಹೇಳಿದೆ. ನಮ್ಮ ಜೊತೆಗೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಗೆ ಪ್ರವೇಶಿಸದಂತೆ ಅವರಿಗೆ ನಿರ್ಬಂಧ.
ಬಾಗಲಕೋಟೆ ಜಿಲ್ಲೆಗೆ ಹೋದರೆ ಇಮಿಡಿಯೇಟ್ ಆಗಿ ಬಾಗಲಕೋಟೆಯಿಂದಲೂ ಹೊರಡಬೇಕು ಅಂತ ಜಿಲ್ಲಾಧಿಕಾರಿಗಳ ಸೂಚನೆ ಬಂತು. ಆ ನಂತರ ಸದ್ಯದ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ವಾಪಸ್ ತಗೊಂಡಿದ್ದಾರೆ. ಶ್ರೀಗಳ ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು, ಕರ್ನಾಟಕಕ್ಕೆ ಬರದೇ ಇರುವಂತೆ ನಿರ್ಬಂಧ ವಿಧಿಸುವ ಸಾಧ್ಯತೆ ಇದೆ ತಮಗೆ ಅಂತ. ಗುರುಗಳೇ, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಅಂದರೆ ಬಸವಣ್ಣನ ಮಾರ್ಗದಲ್ಲಿ ನಡೀತಾ ಇದೀವಿ ನಾವು ಅಂತ ಹೇಳುವಂಥವ್ರು ಯಾವ ರೀತಿಯಾಗಿ ಧರ್ಮ ಸಂಸ್ಕೃತಿಗಳನ್ನು ದೇವರುಗಳನ್ನು ಅಪಮಾನ ಮಾಡ್ತಿದ್ದಾರೆ ಅಂತ. ಹೌದು, ಇದು ವ್ಯವಸ್ಥಿತವಾದ ಷಡ್ಯಂತ್ರ ಅಂತೀರಿ ನೀವು? ಹೌದು, ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ನೋಡಿ, ಜಗುಲಿ ಜಳ ಜಳ ಅನ್ನುವ ಅಭಿಯಾನ ಆರಂಭ ಮಾಡಿದ್ರು ಇವರು. ಜಗುಲಿ ಜಳ ಜಳ ಅಂತ ಅಂದರೆ ಜಗಲಿಯ ಮೇಲಿದ್ದಂಥ ಎಲ್ಲ ದೇವರನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೊಳೆಗೆ ಹಾಕಬೇಕು, ಬಾವಿಗೆ ಹಾಕಬೇಕು. ಹಾಕಿಸಿದ್ರು. ಅವರು ಇವ್ರ ಜೊತೆಗಿದ್ದಾರೆ. ಈ 400 ಜನ ಏನು ಸ್ಟೇಜ್ ಮೇಲೆ ಇದ್ದಾರಲ್ಲ, ಅವರು ಇದರಲ್ಲಿದ್ದಾರೆ. ಆಮೇಲೆ ಅಲ್ಲ, ನೀವು ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಮಂಡಳಿ ಅಂತೀರಿ, ಸ್ವತಃ ಮುಖ್ಯಮಂತ್ರಿಗಳೇ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರು ಹಾಸನಾಂಬೆ ದರ್ಶನ ತಗೊಂಡ್ರವರು, ಚಾಮುಂಡಿ ದರ್ಶನ ತಗೊಂಡ್ರು, ಪೂಜೆ ಮಾಡಿಸ್ತಾರೆ. ಅವರ ಹೆಂಡತಿ ದೈವ ಭಕ್ತೆ. ನೀವು ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ, ಸಿದ್ದರಾಮಯ್ಯನವ್ರ ಮೇಲೆ? ನೋಡಿ, ಅವ್ರ ತಲೆ ಮೇಲೆ ಒಂದು ಕೇಸರಿ ಪಟ್ಕ ಇಟ್ಟು ನೋಡ್ರಿ, ಅವ್ರ ಹಣೆಗೆ ತಿಲಕ ಹಚ್ಚಿ ನೋಡ್ರಿ, ಅಂದರೆ ಗೊತ್ತಾಗುತ್ತೆ ತಮಗೆ. ಅವ್ರ ಹಣೆಗೊಂದು ತಿಲಕ ಹಚ್ಚಿ ನೋಡ್ರಿ, ಅಥವಾ ಅವ್ರ ತಲೆಗೊಂದು ಕೇಸರಿ ಪೇಟ ಸುತ್ತಿ ನೋಡ್ರಿ, ಅಂದ್ರೆ ಗೊತ್ತಾಗತ್ತೆ ಅವ್ರು ಯಾರು ಅಂತ. ಈ ತಿಲಕ ವಿಭೂತಿ ಬಹಳ ಚರ್ಚೆ ಸ್ವಾಮೀಜಿ. ಈಗ ತಮ್ಮ ಬಗ್ಗೆ ಅಂತಾರೆ, ತಾವು ವಿಭೂತಿ ಹಚ್ಕೊಳ್ಳೋದಿಲ್ಲ, ಇವರಂತ ಲಿಂಗಾಯತ್ ಸ್ವಾಮೀಜಿ ಅಂತ ಅನ್ನೋರು ಇದ್ದಾರೆ. ವಿಭೂತಿ ನಾನು ದಿನಾಲೂ ಧರಿಸ್ಕೊಳ್ತೇನೆ. ಅದ್ರ ದಿವಸ ಎಲ್ಲ ನಾನು ಆಯಿಲ್ ಪೇಂಟ್ ಹಚ್ಕೊಂಡಂಗಾಗಿ ಹಚ್ಕೊಳ್ಳುವಂತ ರೂಢಿ ಇಟ್ಕೊಂಡವನಲ್ಲ. ಯಾವಾಗ ನಾನು ಮುಖಮಾರ್ಜನೆ ಮಾಡ್ಕೊಳ್ತೇನೆ, ಯಾವಾಗ ನಾನು ಸ್ನಾನ ಮಾಡ್ತೀನಿ, ಅವಾಗ ಪೂಜೆ ಮಾಡ್ಕೊಂಡು ಹಚ್ಕೊಳ್ಳುವಂಥದ್ದು ನನಗೆ ರೂಢಿ. ಆದರೆ ಕೆಲವು ಜನ ಕಿಸೆಯಲ್ಲೇ ಇಟ್ಕೊಂಡು ದಿವಸ ಎಲ್ಲ ಹಚ್ಕೊಂಡು ಆಯಿಲ್ ಪೇಂಟ್ ಹಚ್ಕೊಂಡಂಗೆ ಹಚ್ಕೊಳ್ಳೋದು, ಅದು ನನಗೆ ರೂಢಿ ಇಲ್ಲ ಅಷ್ಟೇ. ಈಗ ಕೆಲವೊಂದು ವಿಷಯಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾನು ಅನ್ನಿಸಿಕೊಳ್ತವೆ. ಈಗ ಏನು ರಾಮ ಹೆಂಡ ಗುಡುಕ, ಸೀತೆಯ ಚಾರಿತ್ರ್ಯ ಸರಿ ಇಲ್ಲ ಅಂತ ಮಾತನಾಡಿದ ಬುದ್ಧಿಜೀವಿಗಳು ನಮ್ಮ ಅಂಥವು ಸಾವಿರಾರು ತುಂಬಾ ಜನ ಇದ್ದಾರೆ ಅಂಥವ್ರು. ಈಗ ರಾಮ ಹೆಂಡ ಗುಡುಕ ಅಂತ ಕರೆದ್ರು, ಕೃಷ್ಣನಿಗೆ ಇಷ್ಟೊಂದು ಜನ ಹೆಂಡ್ರು, ಅಯ್ಯೋ ಎಂಥ ಸ್ಟೆಮಿನಾ ಒಂದು ಅಂತ ಈ ರೀತಿ ಉಪಹಾಸ್ಯ ಮಾಡಿದವರು ಉಂಟು. ಯಾರಿಗಾದರೂ ಇಷ್ಟು ಜನ ಹೆಂಡ್ರಿರ್ತಾರ, ಏನು ಸಾಧ್ಯನಾ ಅಂತ ಅಂದವರು ಉಂಟು. ಆಮೇಲೆ ಇದು ಅಲ್ಲದೆ ಈ ಚಾಮುಂಡಿಯ ಕುರಿತಾಗಿಯೂ ಸಹಿತ ಸಿಕ್ಕಾಪಟ್ಟೆ ಮಾತನಾಡಿದಂಥ ಉದಾಹರಣೆಗಳು. ಆ ವೇಶ್ಯ ಅಂತ ಕರೆದ್ರು, ಅವಳಿಗೆ ಹನಿಮೂನ್ಗೆ ಹೋಗಿ ಬಂದಿದ್ದಾಳೆ ಅಂತ ಹೇಳಿದರು. ಇದು ಅಲ್ಲದೆ ಇನ್ನೂ ಸುಮಾರು ದೇವತೆಗಳಿಗೆ, ನಮ್ಮ ಶಿವನನ್ನ ಕುರಿತು ಅವನೊಬ್ಬ ಕುಡುಕ ಅಂತ ಹೇಳಿದರು, ರಾಮನು ಒಬ್ಬ ಹೆಂಡು ಗುಡುಕ ಅಂತ ಹೇಳಿದರು. ಅವ್ರಿಗೆ ಮಾತ್ರ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಇಂಥ ಬೈಗುಳಗಳನ್ನು ಬೈದ್ರಲ್ಲ, ಸ್ವಾಮಿಗಳೇ ಆಗಲಿ ಅಥವಾ ಪ್ರಾಧ್ಯಾಪಕರೇ ಆಗಲಿ, ಅಂಥವ್ರಿಗೆ ಮಾತ್ರ ಫುಲ್ ಸೆಕ್ಯೂರಿಟಿ. ಆದರೆ ನಾನು ಸಂಸ್ಕೃತಿ ರಕ್ಷಣೆ ಮಾಡ್ಲಿಕ್ಕೆ ಬಂದಂಥವನಿಗೆ ನಿರ್ಬಂಧ. ಇದೇ ದೈವ ದುರ್ವಿಲಾಸ. ಒಂದು ಬೇಸಿಕ್ ಪ್ರಶ್ನೆ ಏನಂದ್ರೆ ಸ್ವಾಮೀಜಿ, ಇಲ್ಲಿ ವೇದ, ಉಪನಿಷತ್ತು, ಪುರಾಣ, ಪುಣ್ಯ ಕಥೆಗಳನ್ನೆಲ್ಲ ನಾವು ಒಪ್ಪೋದಿಲ್ಲ, ನಮ್ಮದು ಬೇರೆಯ ಮಾರ್ಗ ಅಂದಂಥವ್ರದ್ದು ಪ್ರತ್ಯೇಕ ಧರ್ಮ ಅನ್ನೋದೊಂದು ಬೇಸಿಕ್ ಪ್ರಿನ್ಸಿಪಲ್ಲು ಅಂತಾರೆ. ಈಗ ಬುದ್ಧ, ಮಹಾವೀರ ವೇದಗಳ ಮಾರ್ಗದಲ್ಲಿ ಹೋಗ್ಲಿಲ್ಲಪ್ಪ. ಹಂಗೆ ಬಸವಣ್ಣನು ಇಲ್ಲ ಬುದ್ಧ ಮಹಾವೀರರು ಸಹಿತ ಅವರ ಸಾಹಿತ್ಯ ತಾವು ನೋಡಿದ್ರಿ ಅಂದರೆ ಅದರಲ್ಲಿರುವಂಥ ವೇದಗಳಲ್ಲಿ ಇಲ್ಲದ್ದೇನಿದೆ, ಅದರಲ್ಲಿ ಹೆಚ್ಚಾಗಿ ಏನೂ ಇಲ್ಲ. ಸ್ವಲ್ಪ ತಿಳಿಸಿಕೊಡುವಂಥ ಪದ್ಧತಿ, ಆಚರಣೆಗಳು ದೇಶ ಕಾಲ ವರ್ತಮಾನ ಪರಿಸ್ಥಿತಿಗಳ ಅನುಸಾರವಾಗಿ ಬದಲಾಗ್ತಾ ಇರ್ತವೆ. ಕೆಲವೊಂದು ಬದಲಾವಣೆಗಳೇ ಆಗಿವೆ ಅಷ್ಟೇ. ಭಾಳ ಬಹುದೊಡ್ಡ ಬದಲಾವಣೆಗಳೆಲ್ಲ. ತಾವು ಬೌದ್ಧ ಧರ್ಮದಲ್ಲಿಯೂ ಹೋಗ್ರಿ, ಈ ಹೀನಾಯಾನ ಪಂಥದವರು ಎಷ್ಟು ದೊಡ್ಡ ದೊಡ್ಡ ದೇವತೆಗಳ ಅರ್ಚನೆಯನ್ನ ಮಾಡ್ತಾರೆ, ಅಘೋರಿ ಪೂಜೆಗಳನ್ನು ಮಾಡ್ತಾರೆ. ತಾವು ನೋಡಿರ್ಬೇಕಂದ್ರೆ ಆ ದಲಾಯಿ ಲಾಮ ಅವ್ರ ಹತ್ರ ಹೋದ್ರೆ ಗೊತ್ತಾಗುತ್ತೆ, ನಿಜವಾದ ಬೌದ್ಧ ಧರ್ಮ ಗೊತ್ತಾಗೋದು ಅಲ್ಲೇ ತಮಗೆ. ಆಮೇಲೆ ಓಂ ಮಣಿ ಪದ್ಮಣೆ ಹೂಮ್ ಅಂತಕ್ಕಂಥ ಮಂತ್ರದ ಉಪಾಸನೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ, ತಾವು ನೋಡ್ರಿ ಅದರಲ್ಲಿಯೂ ಸಹಿತ. ಆಮೇಲೆ ನಮ್ಮ ಜೈನ ಧರ್ಮದಲ್ಲಂತೂ ಸಹಿತ ಪೂಜೆ ಅರ್ಚನೆಗಳಂದ್ರೇ ಸರ್ವೋತ್ಕೃಷ್ಟ. ಕೋಟಿಗಟ್ಟಲೆ ಖರ್ಚು ಮಾಡಿ ಪೂಜೆಯನ್ನು ಮಾಡುವಂಥ, ಅದರಲ್ಲಿ ಸಂತೋಷ ಪಡುವಂಥ ಪದ್ಧತಿಯನ್ನು ಅನುಸರಿಸ್ಕೊಂಡು ಇವೆಲ್ಲ ವೈದಿಕಕ್ಕಿಂತಲೂ ಭಿನ್ನ ಅಂತ ನಾವು ಅನ್ಬೋದು ಅಷ್ಟೇ ಮುಖದಿಂದ. ಆದರೆ
ನಿಜವಾಗಿಯೂ ಆಗಿಲ್ಲ, ಹಾಗೆ ಹೇಳೋರು ಇಲ್ಲ. ಆದ್ರೆ ಈ ವಚನಗಳಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅಂತಕ್ಕಂಥ ಒಂದು ಗ್ರಂಥ ಬಂದಿದೆ. ನಮ್ಮ ಕುಂದೂರು ಮಠದ, ಮೈಸೂರಿನ ಕುಂದೂರು ಮಠದ ಲಿಂಗೈಕ್ಯ ಶಿವಬಸವ ಸ್ವಾಮಿಗಳು, ಇಮ್ಮಡಿ ಶಿವಬಸವ ಸ್ವಾಮಿಗಳು ಒಂದೆರಡು ಪುಸ್ತಕ, 2 ಹೊತ್ತಿಗೆಗಳನ್ನು ತಂದಿದ್ದಾರೆ. ಅದರಲ್ಲಿ ಅವರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅಂತಕ್ಕಂಥ 2 ಖಂಡಗಳು. ಅಂದರೆ ಪ್ರತಿಯೊಬ್ಬ ಶರಣರ ವಚನಗಳಲ್ಲಿರುವಂಥ ಸಂಸ್ಕೃತೋಕ್ತಿಗಳು ಅವು ಭಗವದ್ಗೀತೆಯಿಂದ ಬಂದಂಥವುಗಳು, ಅವು ಉಪನಿಷತ್ತುಗಳಿಂದ ಬಂದಂಥ ಯಾವು, ಭಾಗವತದಿಂದ ಬಂದಂಥ ಯಾವು, ರಾಮಾಯಣ ಮಹಾಭಾರತದಿಂದ ಬಂದಂಥ ಯಾವು, ಬೇರೆ ಬೇರೆ ಸ್ಮೃತಿ ಗ್ರಂಥಗಳಿಂದ ಬಂದಂಥ ಯಾವು, ಇವೆಲ್ಲವನ್ನೂ ಸಹಿತ ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಬಸವಣ್ಣನವರನ್ನು ನೀವು ವೇದ ವಿರೋಧಿಗಳನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ? ಸುಮ್ಮನೆ ಎಲ್ಲೋ ಒಂದು ವಚನ ಸಿಕ್ಕಾಗ ಅದರ ಮೇಲೆ ನಾನು ನಿಗಳ ನಿಕ್ಕುವೆ ಕೆರ ನಿಕ್ಕುವೆ ಅಂದರು ಅಂತ ತಿಳ್ಕೊಂಡು, ಯಾವುದೋ ಒಂದು ಸಂದರ್ಭ ಅದು. ನಾನು ಆಗಲೇ ತಮಗೆ ಹೇಳಿದ್ನಲ್ಲ, ಮೊದಲು ಈಗಲೂ ಹೇಳಿದ್ದೇನೆ, ಕೆಲವೊಂದು ಸಾಂದರ್ಭಿಕ ಮಾತುಗಳಿವೆ. ಆ ಸಾಂದರ್ಭಿಕ ಮಾತುಗಳನ್ನು ಸಾರ್ವಕಾಲಿಕ ಮಾತುಗಳನ್ನು ಆಗಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಾಮೀಜಿ, ಈಗ ಅವ್ರು ಹೇಳ್ತಕ್ಕಂಥದ್ದು, ನಾನು ಕೆಲ ಸ್ವಾಮೀಜಿಗಳ ಭಾಷಣಗಳನ್ನು ಕೇಳಿದ್ದೀನಿ. ಅವ್ರು ಹೇಳ್ತಿರ್ತಕ್ಕಂಥದ್ದು, ಹಿಂದೂ ಧರ್ಮದಲ್ಲೇನು ರೂಢಿಗತವಾಗಿ ಒಂದು ವರ್ಣಾಶ್ರಮ ಪದ್ಧತಿ ಜಾರಿಯಲ್ಲಿತ್ತು, ಬಸವಣ್ಣ ಅದನ್ನು ಮೂಲಭೂತವಾಗಿ ಆ ಒಂದು ಧರ್ಮದಲ್ಲಿ ಏನೊಂದು ಸ್ಟ್ಯಾಟಿಕ್ನೆಸ್ ಇತ್ತು, ಅದನ್ನು ಡೈನಾಮಿಕ್ ಮಾಡಿ ಬೇರೆ ಬೇರೆ ಜಾತಿಗಳನ್ನು ನೀವು ಇಷ್ಟಲಿಂಗ ಪೂಜೆಯನ್ನು ಮಾಡಿದರೆ ನೀವು ಲಿಂಗಾಯತರಾಗಬಹುದು ಅಂತಕ್ಕಂಥದ್ದನ್ನು ತುಂಬ ಸರಳವಾಗಿ ಹೇಳಿಕೊಟ್ರು. ಹೀಗಾಗಿ ವರ್ಣಾಶ್ರಮ ಪದ್ಧತಿಯ ವಿರೋಧ, ವೇದಗಳನ್ನು ನಾವು ಒಪ್ಪಲಿಲ್ಲ, ಪುರಾಣಗಳನ್ನು ಒಪ್ಪಲಿಲ್ಲ, ಈ ಹಿಂದೂ ಧರ್ಮದ ಪ್ರಸ್ಥಾನತ್ರಯಗಳಂತೇನು ಕರಿತೀವಿ, ಆ ಪ್ರಸ್ಥಾನತ್ರಯಗಳನ್ನು ಬಸವಣ್ಣನವರು ಧಿಕ್ಕರಿಸಿದ್ರು. ಅದಕ್ಕಾಗಿ ನಮ್ಮದು ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ದನ್ನು ಕೆಲ ಸ್ವಾಮೀಜಿಗಳು ಹೇಳ್ತಾರೆ. ನೋಡಿ, ಇವ್ರು ಏನೇ ಕಲ್ಪನೆ ಕಟ್ಟಿ ಹೇಳಿದ್ರು ಹೇಳಿ, ಆದರೆ ಇದ್ದ ವಸ್ತುಸ್ಥಿತಿಯನ್ನು ಯಾರೂ ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಲಿಂಗಾಯತರು ಶೂದ್ರರು ಅಂತಕ್ಕಂಥ ಪ್ರಚಾರ ಇವ್ರು ಮಾಡ್ತಾ ಇದ್ದಾರೆ. ಹೌದು, ಹೌದಾ? ಲಿಂಗಾಯತರು ಎಂದಾದರೂ ಶೂದ್ರ ಆಗ್ಲಿಕ್ಕೆ ಸಾಧ್ಯನಾ? ಯಾರು ಉತ್ಪಾದನೆಯನ್ನು ಮಾಡ್ತಾರ, ವ್ಯಾಪಾರ ಮಾಡ್ತಾರ, ಅವರು ವೈಶ್ಯರು. ಯಾರು ರಕ್ಷಣೆಯ ಕಾರ್ಯವನ್ನು ಮಾಡ್ತಾರ, ಅವರು ಕ್ಷತ್ರಿಯರು. ಹೌದು. ಯಾರು ಅಧ್ಯಯನ ಅಧ್ಯಾಪನಗಳನ್ನು ಮಾಡ್ತಾರ, ಅವರು ಬ್ರಾಹ್ಮಣರು. ಯಾರು ಸೇವಾ ಕಾರ್ಯಗಳನ್ನು ಮಾಡ್ತಾರ, ಅವರು ಶೂದ್ರರು. ಅಂತಿರುವಾಗ ನಮ್ಮ ಈ ಕೃಷಿ ಕಾಯಕವನ್ನು ಮಾಡುವಂಥ ಜನರಿಗೆ ಶೂದ್ರ ಅಂತ ಕರೆಯೋದು ಅಪಮಾನ ಅಲ್ವಾ ಇದು? ಯಾಕೆ ನಮ್ಮ ಜನರಲ್ಲಿ ಯಾರೂ ಬ್ರಾಹ್ಮಣರಿಲ್ವಾ? ಅಧ್ಯಯನ ಅಧ್ಯಾಪನ ನಾವು ಮಾಡೋದಿಲ್ವಾ? ಎಲ್ಲರೂ ಮಾಡ್ತೀವಿ. ಹಾಗೆಂದು ಎಲ್ಲಿಯೂ ಬಸವಣ್ಣವ್ರು ಹೇಳಿಲ್ಲ. ಬಸವಣ್ಣನವ್ರು ಹೇಳಿದ್ದು ಸಹಿತ ಅವರವರ ಕಾಯಕಗಳನ್ನು ಅವ್ರು ಮಾಡ್ಕೊಂಡು ಹೋಗಿರ್ಬೋದು. ಹೀಗಂತ ಬಸವಣ್ಣವರು ಎಲ್ಲಿಯೂ ಯಾವ ವ್ಯಾಖ್ಯಾನಗಳನ್ನು ಮಾಡಿಲ್ಲ. ಈ ಕರ್ನಾಟಕದ ಒಳಗೆ ತಮ್ಮ ಮಠದ ಚಟುವಟಿಕೆಗಳು ಓಕೆ ದಯವಿಟ್ಟು ಮುಂದುವರಿಸಿ ಪ್ಲೀಸ್. ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಈ ಕಿತ್ತೂರು ಚೆನ್ನಮ್ಮ ರಾಣಿ ಏನು ಅವಳಿಗೆ ಶೂದ್ರಳಂತ ಕರಿತೀರ್ತಾವು? ಚಿಕ್ಕವೀರ ರಾಜೇಂದ್ರ ಅವ್ರಿಗೆ ಶೂದ್ರಂತ ಕರಿತೀರಿ ನೀವು? ರಾಣಿ ರುದ್ರಮ್ಮ ಅವಳನ್ನು ಶೂದ್ರ ಅಂತ ಕರಿತೀರಿ ನೀವು? ಕೆಳದಿ ಚೆನ್ನಮ್ಮನನ್ನು ಶೂದ್ರ ಅಂತ ಕರಿತೀರಿ? ಅವ್ರು ಕ್ಷತ್ರಿಯರಲ್ವೇ ನಮ್ಮ ಇದರಲ್ಲಿ ಲಿಂಗಾಯತರಲ್ಲಿ? ಏನು ಹೇಳ್ತಾರೆ ಇವರು? ಹುಚ್ಚರಾಗಿ ಏನೇನೋ ಬಡಬಡಿಸ್ತಾ ಇದ್ದಾರೆ ಅಷ್ಟೇ. ನಮ್ಮ ಆಸ್ಥಾನಗಳಲ್ಲಿರುವಂಥ ಪಂಡಿತರಿದ್ರು ಅಲ್ಲೆಲ್ಲ, ಅವರೆಲ್ಲ ಲಿಂಗಾಯತರೇ ಇದ್ದರು. ಆದರೆ ಬ್ರಾಹ್ಮಣರು ಅವರೆಲ್ಲ ಆ ದೃಷ್ಟಿಯಲ್ಲಿ ಸೇವಾ ಕಾರ್ಯಗಳನ್ನು ಎಲ್ಲ ಮನೆಗಳಲ್ಲೂ ಮಾಡ್ತಾಯಿದ್ರು. ಇವತ್ತು ನಮ್ಮ ಊರಲ್ಲಿ ಗೌಡ್ರಂತಿದ್ರು. ಗೌಡ್ರು ಊರಲ್ಲಿ ಗೌಡ್ರೆಲ್ಲ ಇವರು ಕ್ಷತ್ರಿಯರು. ಊರನ್ನು ಕಾಯುವಂಥ ಕೆಲಸ, ಊರಿಗೆ ರಕ್ಷಣೆಯನ್ನು ಮಾಡುವಂಥ ಕಾರ್ಯ ಅವ್ರ ಮೇಲಿತ್ತು. ಅವ್ರನ್ನ ಶೂದ್ರ ಅಂತ ಕರೆದ್ರೆ ನಾವು ಮಾಡುವಂಥ ಅಘೋರ ಅನ್ಯಾಯ ಅವ್ರ ಮೇಲೆ ಅಂತ ನನಗನ್ಸುತ್ತೆ. ಆದ್ದರಿಂದ ದಯವಿಟ್ಟು ಇನ್ನೆಂದೂ ಇವರಿಗೆ ತಾಲಿಬಾನಿಗಳಿಗೆ ನಾನು ವಿನಂತಿ ಅಂದರೆ ಏನು, ಲಿಂಗಾಯತ ಸಮಾಜಕ್ಕೆ ಶೂದ್ರ ಅಂತ ಇವ್ರೇನು ಮಾಡ್ತಾರೆ, ಇಲ್ಲ ಆ ಗೆಜೆಟ್ನಲ್ಲಿದೆ, ಈ ಗೆಜೆಟ್ನಲ್ಲಿ ಒಂದು ಹುಚ್ಚ ಇವ್ರೊಳಗೆ ಸೇರ್ಕೊಂಡೈತೆ. ಒಂದು ಗಡ್ಡ ಹೆಚ್ಚು ಮಾಡ್ಕೊಂಡು ಮೀಸಿ ಬಳಸ್ಕೊಂಡದ್ದು ಒಂದು ಹುಚ್ಚು ಇವ್ರೊಳಗೆ ಸೇರ್ಕೊಂಡೈತಿ. ಅದು ಎಲ್ಲೆಲ್ಲೋ ಏನೇನೋ ಸಾಂದರ್ಭಿಕ ಪುರಾವೆಗಳನ್ನು ತಂದು ಇವ್ರು ಮುಂದಿಟ್ಟು ನೀವು ಲಿಂಗಾಯತರ ಹಾಗೆ ಲಿಂಗಾಯತ ಏನೋ ಆಗಿರ್ಬೋದು ಎಲ್ಲಾದರೂ ಅಂತ ಒಂದೆರಡು ಉದಾಹರಣೆಗಳು. ಆ ಅಪವಾದಾತ್ಮಕ ವಿಷಯಗಳನ್ನು ತಂದಿಟ್ಟು ಲಿಂಗಾಯತರೆಲ್ಲ ಶೂದ್ರರು ಅಂತ ಈ ಹಿಂದೂ ಧರ್ಮದಿಂದ ಲಿಂಗಾಯತರನ್ನು ಒಡೆಯುವ ಇದೊಂದು ದೊಡ್ಡ ಕುತಂತ್ರ ಅಷ್ಟೇ. ಇದು ರಾಜಕೀಯ ಕಾರಣಗಳಿಗೋಸ್ಕರ ನಡೀತಿದೆಯೋ ಧಾರ್ಮಿಕ ಕಾರಣಗಳಿಗೋಸ್ಕರ ನಡೀತಾ ಇದೆಯೋ? ಇಲ್ಲ, ಇದು ಕಮ್ಯುನಿಸ್ಟ್ರು ಅದಾರಲ್ಲ, ಈ ಕಮ್ಯುನಿಸ್ಟ್ರು
ಅವರು ರಕ್ತದಾಗನ ಹಿಂದೂ ಧರ್ಮವನ್ನು ದ್ವೇಷಿಸುವಂಥ ಸ್ವಭಾವ, ಹಿಂದೂ ಧರ್ಮವನ್ನು ತೀರಿಸುವಂಥ ಒಂದು ಕಾಂಟ್ರಾಕ್ಟ್ ತೊಗೊಂಡು ಹುಟ್ಟಿದವ್ರು ಹಾಗೆ ಮಾಡ್ತಿರ್ತಾರೆ. ಅದನ್ನು ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಳ್ತಿರ್ತಾರೆ ಅವರನ್ನು. ಅಲ್ಲ, ಅವ್ರು ಹೇಳೋದು ಧರ್ಮ ಅಂದ್ರೇನೆ ಅಫೀಮು ಅಂತ, ಅಫೀಮ್ ಆಫ್ ದ ಮಾಸ್ ಅಂತ ಕರೀತಾರೆ. ಧರ್ಮ, ದೇವರು, ಪೂಜೆ, ಪುನಸ್ಕಾರ ಇರಬಾರ್ದು ಅಂತಾರೆ, ಹಿಂದೂ ಅಂತಲ್ಲ. ಮತ್ತು ಹಾಗಾದ್ರೆ ಅವರು ನಾಚಿಗೆ ಬರ್ಬೇಕಲ್ಲ ಬಸವ ಧರ್ಮದಲ್ಲಿ ಸೇರ್ಲಿಕ್ಕೆ. ಧರ್ಮವನ್ನೇ ಅಫೀಮು ಅಂತ ಕರೀತಾರೆ ಅಂದ್ರೆ ತಮಗೆ ಗೊತ್ತಿದೆ ಈ ಧರ್ಮವನ್ನು ತೆಗೆದುಹಾಕಿ ಚೀನಾದಲ್ಲಿ ಏನು ಮಾಡಿದರು, ಮಾವತ್ ಸೇತುಂಗ್ ಏನು ಮಾಡಿದ, ಎಷ್ಟು ಜನರ ಕಗ್ಗೊಲೆ ಮಾಡಿದ. ಈ ಮಾರ್ಕ್ಸನ ಶಿಷ್ಯರು ಮತ್ತು ಮಾರ್ಕ್ಸನ ಈ ತತ್ವಜ್ಞಾನದಿಂದ 10 ಕೋಟಿ ಜನರ ಕಗ್ಗೊಲೆ ಆಗಿದೆ ಇಲ್ಲಿಯವರೆಗೆ. ಮತ್ತು ಬಸವಣ್ಣನ ಕಾರ್ಲ್ ಮಾರ್ಕ್ಸ್ಗೆ ಸಮ ಅಂತಾರೆ. ಅವನನ್ನ ತಂದು ಬಸವಣ್ಣನ ಜೊತೆ ಬಸವಣ್ಣ ಮತ್ತು ಕಾರ್ಲ್ ಮಾರ್ಕ್ಸ್ ಅಂತ ಪುಸ್ತಕ ಬರ್ಕೊಂಡು ತಿರುಗಾಡ್ತಾ ಇದ್ದಾರೆ ಈ ತಾಲಿಬಾನಿಗಳು. ಇದನ್ನೇ ಹೇಳೋದು ನಾನು. ಈಗ ನಿಮ್ಮನ್ನು RSS ಸ್ವಾಮಿ ಅಂತಾರಲ್ಲ ಗುರುಗಳೇ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳ್ದ. ಅಂಥ ಬಸವಣ್ಣನನ್ನ, ಶಾಕಾಹಾರಿಯಾದಂಥ ಬಸವಣ್ಣನನ್ನ, ಅಹಿಂಸಾವಾದಿಯಾದಂಥ ಬಸವಣ್ಣನನ್ನ ಕಾರ್ಲ್ ಮಾರ್ಕ್ಸನ ಜೊತೆಗೆ ಜೋಡಿಸ್ಲಿಕ್ಕೆ ಹೊರಟ್ರಿ ಇವರು ತಾಲಿಬಾನಿಗಳು. ಅದು ಸ್ವಾಮೀಜಿ ತಮ್ಮನ್ನು RSS ಸ್ವಾಮಿ ಅಂತಾರೆ. ಅಯ್ಯೋ ಅಯ್ಯೋ, ಏನು RSS ಅಂದ್ರೆ ಏನು ಬೈಗಳನ? ಅಲ್ಲ, ಬೈಗಳಲ್ಲ, ಒಂದು ಸಿದ್ಧಾಂತ ಕಂಟಿಕೊಂಡವ್ರು ನೀವು, ಬಲಪಂಥೀಯರು. ನಾನು ಸಿದ್ಧಾಂತ, ನಾನೊಬ್ಬ ಹಿಂದುತ್ವವಾದಿ ಸ್ವಾಮಿ. ಯಾಕೆಂದರೆ ನಾನೊಂದು ಹಿಂದೂ ಮಠಕ್ಕೆ, ಹಿಂದೂ ಲಿಂಗಾಯತ ಮಠಕ್ಕೆ ನಾನು ಒಬ್ಬ ಅಧಿಕಾರಿ ಅಲ್ವಾ. ಈ ಧರ್ಮದ ರಕ್ಷಣೆ ಮಾಡೋದು ನನ್ನ ಕೆಲಸ ಅಲ್ವಾ. ಯಾಕಂದರೆ ನಮ್ಮ ಹಿರಿಯರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ, ನೀವು ಲಿಂಗಾಯತರು, ಅದರ ಜೊತೆಗೆ ಮೊದಲು ಹಿಂದೂಗಳು, ಆನಂತರ ಲಿಂಗಾಯತರು. ನಾವೆಲ್ಲರೂ ಮೊದಲು ಹಿಂದೂಗಳು, ಆಮೇಲೆ ಲಿಂಗಾಯತರು. ಆದ್ದರಿಂದ ಅಂಥ ಪೀಠದ ಮೇಲಿದ್ದಾಗ ನನ್ನ ಧರ್ಮವನ್ನು ನಾನು ರಕ್ಷಿಸೋದು, ಹಿಂದುತ್ವವನ್ನು ಪ್ರೀತಿಸೋದು ಅಂದರೆ ತಾಲಿಬಾನಿತನನ ಅದು? ಆಯ್ತು, ಕರ್ನಾಟಕದಲ್ಲಿ ಮಠದ ಚಟುವಟಿಕೆಗಳು ಏನೇನು? ನಿಮಗೆ ಕರ್ನಾಟಕದ ಒಳಗೆ ಬರಬೇಡಿ ಅಂತ ಏನಾದ್ರು ಆದೇಶ ಹೊರಡಿಸಿದ್ರೆ ಚಟುವಟಿಕೆ ಅಂದರೆ ದಿನನಿತ್ಯದ ಕೆಲಸಗಳಿಗೆ ಏನು ಸಮಸ್ಯೆ ಆಗುತ್ತೆ? ಅದನ್ನು ಹೆಂಗೆ ಎದುರಿಸ್ತೀರಿ? ಸುಪ್ರೀಂ ಕೋರ್ಟ್ ತನಕ ಹೋಗ್ತೀರಾ? ನಮ್ಮ ನೋಡಿ, ಸುಪ್ರೀಂ ಕೋರ್ಟ್ಗೆ ಹೋಗೋದು ನಿಶ್ಚಿತ, ಹೋಗ್ತೀನಿ. ಓಕೆ. ಆಮೇಲೆ ನಮ್ಮ ಮಠದ ಚಟುವಟಿಕೆಗಳು ತುಂಬ ಇವೆ, ಸಾಕಷ್ಟು ಮಠಗಳಿವೆ ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ದೈನಂದಿನ ಕಾರ್ಯಕ್ರಮಗಳು ಇದ್ದೇ ಇರ್ತಾವೆ. ನಾನು ಮೇಲಿಂದ ಮೇಲೆ ಹೋಗ್ಬೇಕು. ಅದು ಅಲ್ಲದೆ ಬರೀ ಕೇವಲ ನಮ್ಮ ಮಠದ ಚಟುವಟಿಕೆಗಳಲ್ಲ, ನಾನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ, ಆಮೇಲೆ ಅತಿ ಹೆಚ್ಚು ಅಂದರೆ ಕೃಷಿಕರಿಗೆ ಸಲುವಾಗಿ ನಾನು ಕರ್ನಾಟಕದಲ್ಲಿ ಬರ್ತಾ ಇರ್ತೇನೆ. ಕೃಷಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ, ಸಾವಯವ ಕೃಷಿ ಮತ್ತು ಗೋರಕ್ಷಣೆಯ ಕಾರ್ಯಕ್ಕಾಗಿ ಬರ್ತಾ ಇರ್ತೇನೆ ಮೇಲಿಂದ ಮೇಲೆ. ಇದನ್ನು ಸ್ವಲ್ಪ ಬಾಧಿಸಿದ ಹಾಗೆ ಆಗ್ಬೋದು ಅಂತ ನನಗನ್ಸುತ್ತೆ. ಬಸವಣ್ಣ ಹೇಳಿದ್ದು ಕಾಯಕ ಸಿದ್ಧಾಂತ. ಹೌದು. ಎಷ್ಟು ಜನ ಕಾಯಕ ಸಿದ್ಧಾಂತದಲ್ಲಿ ನಡೀತಾ ಇದ್ದಾರೆ ಅನ್ನೋದು ಪ್ರಶ್ನೆ. ನಾನು ಅದನ್ನೇ ಹೇಳಿದ್ದು. ಈ 400 ಜನ ಏನು ಕೂತಾರಲ್ಲ, ಇವರೊಳಗೆ ಎಷ್ಟು ಜನ ಕಾಯಕ ಮಾಡ್ತಾರೆ ಕೇಳ್ರಿ. ಅದು ಸತ್ಯ ಶುದ್ಧ ಭಾವನೆಯಿಂದ ಕಾಯಕ ಮಾಡಬೇಕು. ಮಾಡಿದ್ರೊಳಗೆ ಏನು ಬರ್ತೈತಿ, ಬಂದದ್ದನ್ನು ತಾವು ಉಣ್ಣೋಕ್ಕಿಂತ ಮುಂಚೆ ಮತ್ತೊಬ್ಬರಿಗೆ ಉಣಿಸಿ ಉಣಬೇಕು ಅಂತ ದಾಸೋಹ ಜೋಡಿಸಿದ್ದಾರೆ. ಅದಕ್ಕೆ ಇದರೊಳಗೆ ಎಷ್ಟು ಜನ ಕಾಯಕ ದಾಸೋಹ ಮಾಡುವವರಿದ್ದಾರೆ? ಎಲ್ಲರೂ ಇಲ್ಲ. ಇವರೆಲ್ಲ ಪಾತ್ರಧಾರಿಗಳು. ಇವ್ರು ಯಾರು ಕಾಯಕ ಮಾಡೋರಲ್ಲ. ಅಪವಾದಾತ್ಮಕವಾಗಿ 4-6 ಜನ ಇರ್ಬೋದು, ಬಿಟ್ಟರೆ ಉಳಿದವ್ರು ಇವರೆಲ್ಲ ಪಾತ್ರಧಾರಿಗಳು. ಕೇವಲ ನಾಟಕ ಮಾಡ್ಲಿಕ್ಕೆ ಬಂದಂಥವ್ರು, ಕಾಯಕ ಮಾಡೋರಲ್ಲ ಮತ್ತು ದಾಸೋಹ ಮಾಡೋರಲ್ಲ. ಬಸವಣ್ಣವ್ರು ಹೇಳಿದ್ದಾರೆ, ಹೊನ್ನಿನೊಳಗೊಂದು ಒರೆಯ, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಬಸವಣ್ಣವ್ರು ಹೇಳಿದರು. ಹಾಗಾದರೆ ಈ ವಚನವನ್ನು ಯಾಕೆ ಪಾಲಿಸೋದಿಲ್ಲ ಇವರು? ಕೋಟಿಗಟ್ಟಲೆ ಡಿಪಾಸಿಟ್ ಮಾಡ್ಕೊಂಡು ಕುಂತಾರ. ಈ ವಚನ ಯಾಕೆ ಪಾಲಿಸ? ಬಸವಣ್ಣ ಹೇಳ್ದ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳಿದರು. ನಾನು ಅಂದಂದಿಗೆ ತಂದು ಅಂದಂದಿಗೆ ಸವಿಸಬೇಕು ಅಂತ ಬಸವಣ್ಣವ್ರು ಹೇಳಿದರು. ಹಾಗಾದರೆ ಇವರು ಎಷ್ಟು ಅದನ್ನ ಜಾರಿ ಮಾಡ್ಕೊಂಡಿದ್ದಾರೆ? ಆದ್ದರಿಂದ ಇವರು ಬಸವ ತತ್ವ ಹಂತಕರೇ ಹೊರತು ಇವರು ಬಸವಾಭಿಮಾನಿಗಳು ಅಥವಾ ಬಸವ ಭಕ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣವ್ರ ತತ್ವಗಳನ್ನು ದಿನದಿನವೂ ಹತ್ಯೆ ಮಾಡುವಂಥವ್ರು ಇವರು.
ಈ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳಂದರೆ ಪೊಲಿಟಿಕಲಿ ಕರೆಕ್ಟ್ ಇರಬೇಕು, ಎಲ್ಲ ರಾಜಕೀಯ ಪಕ್ಷಗಳಿಗೆ ಹತ್ತಿರದವರಾಗಿರಬೇಕು, ಆಶೀರ್ವಾದ ಮಾಡ್ತಾ ಇರಬೇಕು, ಸಂಸ್ಥೆಗಳನ್ನು ಕಟ್ತಾ ಇರಬೇಕು, ಮೆಡಿಕಲ್ ಕಾಲೇಜ್ ಮಾಡ್ತಾ ಇರಬೇಕು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇರಬೇಕು ಅಂತಾಗಿದೆ. ಅಂಥದ್ರಲ್ಲಿ ನೀವು ತುಂಬ ಖಾರ ಮಾತಾಡ್ತಿದ್ದೀರಿ. ನೋಡ್ರಿ, ನಮ್ಮ ರಾಜ್ಯಕ್ಕೆ ಒಂದು ಕಾಲದಲ್ಲಿ ಸ್ವಾಮಿಗಳು ಮಠ ಕಟ್ಟಿ, ಮಠದಲ್ಲಿ ಹಾಸ್ಟೆಲ್ಗಳನ್ನು ಕಟ್ಟಿ, ಶಾಲೆಗಳನ್ನು ಕಟ್ಟಿ, ಯಾವುದೇ ವ್ಯವಸ್ಥೆ ಹೊರಗಡೆ ಇರಲಿಲ್ಲ. ಆವಾಗ ತಮ್ಮ ಕೊರಳೊಳಗಿನ ಗುಂಡುಗಡಿಗೆ ಸಹಿತ ಒತ್ತಿ ಇಟ್ಟು ಮಕ್ಕಳಿಗೆ ಕಲಿಸಿದ್ರು. ಅಂಥ ಮಠಗಳು ಕರ್ನಾಟಕದಲ್ಲಿದ್ದು. ಆದ್ರೆ ಇವತ್ತು ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನೀವು ಮಾಡೋದು ಉದ್ಯೋಗ ಮಾಡ್ರಿ, ನಾ ಬ್ಯಾಡ್ ಅನ್ನೋದಿಲ್ಲ. ಹಾಗಾದ್ರೆ ಸಮಾಜಕ್ಕೆ ಪ್ರಯೋಜನ ಆಗುವಂಥ ಬಡವರಿಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಒಬ್ಬ ಕೂಲಿ ಮಾಡುವಂಥ ಮನುಷ್ಯ ನಿಮಗೆ ದಕ್ಷಿಣ ಕೊಡ್ತಾನೆ. ಹಾಗಾದರೆ ಅವನಿಗೆ ನೀವು ಕೊಡೋದೇನು? ನಾವು ಎಲ್ಲ ಶಿಕ್ಷಣ ಸಂಸ್ಥೆಗಳು ನಮ್ಮ ಹತ್ರನೇ ಇವೆ. ಏನು ಭಿನ್ನವಾಗಿ ಏನಿದ್ದೀವಿ ನಾವು ಅಂತ. ಅದಕ್ಕೆ ಹಾಗೆಲ್ಲ ನಾವು ವಿಚಾರ ಮಾಡೋದಕ್ಕಿಂತಲೂ ಅದರ ಜೊತೆಗೆ ಕಾಯಕ ಮಾಡ್ಕೋಬೇಕು. ನಮ್ಮ ಶಿಕ್ಷಣ ಪವಿತ್ರವಾಗಿರಬೇಕು, ನಾವು ಸಂಸ್ಕಾರಯುತವಾದಂಥ ಶಿಕ್ಷಣ ಕೊಡಬೇಕು. ಇದನ್ನು ಜನ ಅಪೇಕ್ಷೆ ಪಡ್ತಾರೆ ನಮ್ಮಿಂದ. ಈ ಜಾತಿ ಗಣತಿ ಬಗ್ಗೆ ಏನು ಅಭಿಪ್ರಾಯ ಸ್ವಾಮೀಜಿ ನಿಮ್ದು? ಈಗ ಜಾತಿ ಗಣತಿ ನಡೀತಾ ಇದೆ, ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಪ್ರತ್ಯೇಕ ಧರ್ಮ ಹೋಗ್ತಾ ಇದ್ದಾರೆ. ಜಾತಿ ಇದು ನಮ್ಮ ದೇಶದ ಅತಿ ಸೂಕ್ಷ್ಮವಾದಂಥ ವಿಷಯ. ಅದನ್ನು ತೆಗೆದು ಹಾಕಬೇಕು ಅಂತ ಅಂಬೇಡ್ಕರ್ ಅವರು ಭಾರಿ ಪ್ರಯತ್ನ ಮಾಡಿದರು. ಅವ್ರಿಗೆ ಇಷ್ಟೇ ವರ್ಷ ಇರಬೇಕಂತ ಹೇಳಿನೂ ಹೋಗಿದ್ದರು. ಆದರೆ ಅಷ್ಟು ವರ್ಷಗಳಲ್ಲಿ ಅದು ತೀರಲಿಲ್ಲ. ಸೌಕರ್ಯಗಳನ್ನು ಕೊಟ್ಟು ಅಶಕ್ತರನ್ನು ಸಶಕ್ತರನ್ನಾಗಿ ಮಾಡೋದಕ್ಕಾಗಿ ಅವರಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟು ಬೇಗ ಅವ್ರನ್ನ ಸಶಕ್ತರನ್ನಾಗಿ ಎಲ್ಲರ ಜೊತೆ ಸೇರಿಸಿ ಎಲ್ರಿಗೂ ಹೊಂದಾಣಿಕೆ ಆಗುವಂತೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅದು ಆಗ್ತಾ ಇರೋದನ್ನು ನಾವು ನೋಡ್ತಾ ಇಲ್ಲ ಮತ್ತು ಕಾಣ್ತಾ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಈ ಜಾತೀಯತೆ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮೊದಲು ಅವರಿಗೆ ಅದು ಬೇಕು, ಯಾಕೆ ಈ ಮೇಲ್ಜಾತಿಯವರಲ್ಲಿ ಯಾರೂ ಬಡವರೇ ಇಲ್ವಾ, ಅವ್ರಿಗೆ ಆರಕ್ಷಣ ಕೊಡಬಾರ್ದಾ? ಅಥವಾ ಯಾರಿಗೆ ರಿಸರ್ವೇಷನ್ದಲ್ಲಿದ್ದಾರೆ ಅವ್ರು ಸಿಕ್ಕಾಪಟ್ಟೆ ಶ್ರೀಮಂತರಾಗಿದ್ದಾರೆ, ಅವರನ್ನು ಕ್ರಿಮಿ ಲೇಯರ್ ಮಾಡಿ ಹೊರ ಹಾಕಬೇಕಾಗಿತ್ತಲ್ಲ. ಅದನ್ನು ಸರಿಯಾಗಿ ನಾವು ಕೇವಲ ರಾಜಕೀಯ ಉದ್ದೇಶಗಳಿಗಾಗಿ ಸರ್ಕಾರಗಳು ಈ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ನೋಡೋಣ ಶ್ರೀಗಳೇ, ಇಟ್ ಈಸ್ ಸ್ಟಿಲ್ ಅ ಡೆವಲಪಿಂಗ್ ಸ್ಟೋರಿ. ನೀವು ಹೇಳಿದ್ರಿ ಬಾಗಲಕೋಟೆಯ DC ತಾವು ಕೊಟ್ಟಿರೋ ಆದೇಶವನ್ನು ವಾಪಸ್ ತಗೊಂಡ್ರು, ನಮ್ಮಿಂದ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಲೂ ಹೇಳಿದ್ರು ಅಂತ. ಬಟ್ ತಮಗಿರೋ ಮಾಹಿತಿ ಕರ್ನಾಟಕದೊಳಗೆ ಬರಬಾರ್ದು ತಾವು ಅನ್ನುವಂತೆ ನಿರ್ಬಂಧಿಸುವ ಸಾಧ್ಯತೆ ಇದೆ ಅಂತ ಇದೆ ಅಂತ ಅನಿಸುತ್ತೆ. ಕರ್ನಾಟಕದಲ್ಲೇ ಬರಬಾರ್ದು. ನನಗೆ ಕೆಲವೊಂದು ಮೂಲಗಳಿಂದ ಗೊತ್ತಾಯ್ತು ಅಷ್ಟೇ, ತಾವು ಬರಬಾರ್ದು ಅಂತ ಅವ್ರ ಅಪೇಕ್ಷೆ ಪಡ್ತಾ ಇದ್ದಾರೆ. ಯಾಕಿಷ್ಟು ಅಂಜುತ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಇದು ಭಯಾನಾ? ಬಹುತೇಕ ಹಾಗೆ ಅನಿಸುತ್ತೆ. ಕಾಡಸಿದ್ದೇಶ್ವರ ಸ್ವಾಮಿ ಅಂದ್ರೆ ಅವ್ರಿಗೇನು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಈ ಲಿಂಗಾಯತ ನಾಯಕರೆಲ್ಲ ಈ ಸ್ವಾಮಿಗಳಿಗೆ ಹೀಗಿದ್ದು ಸಹಿತ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಬುದ್ಧಿ ಇದೆಯಿಲ್ಲ ಅನ್ನುವ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಪಕ್ಷದ ನಾಯಕರು ಸಹಿತ ಪಕ್ಷಾತೀತವಾಗಿ ಈ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ನಾವು ಇಷ್ಟೊಂದು ಅಭಿಯಾನ ಮಾಡಿದ್ದೀವಿ, ಯಾರೂ ಅದನ್ನು ಮೆಚ್ಚಲಿಲ್ಲ. ಆದರೆ ಕಾಡಸಿದ್ದೇಶ್ವರ ಸ್ವಾಮಿಗಳ ಪರವಾಗಿ ಯುವಕರು, ಕೃಷಿಕರು ಸಿಕ್ಕಾಪಟ್ಟೆ ಇದನ್ನು ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅವರಿಗೆ ಕಸವಿಸಿಯನ್ನು ಉಂಟು ಮಾಡ್ತಾ ಇದೆ. ಯಾರಿಗೆ? ಸ್ವಾಮೀಜಿಗಳಿಗೋ ರಾಜಕಾರಣಿಗಳಿಗೋ? ಇಬ್ಬರಿಗೂ. ಯಾರು ರಾಜಕಾರಣಿಗಳಲ್ಲಿ? ರಾಜಕಾರಣಿಗಳಲ್ಲಿ ಸರ್ಕಾರ ನಡೆಸುವಂಥವರು ಈ ಕೆಲಸ ಯಾರು ಮಾಡ್ಲಿಕ್ಕೆ ಹೊಂಟಾರಲ್ಲ, ಇವ್ರ ಜೊತೆ ಕೈ ಸೇರಿಸ್ಯಾರಲ್ಲ ಅವರು ಸ್ವಾಮೀಜಿ, 12ನೇ ಶತಮಾನದಲ್ಲಿ ಬಸವಣ್ಣ ಇನ್ನೊಂದು ಹೊಸ ಧರ್ಮವನ್ನೇ ಹುಟ್ಟು ಹಾಕಿದರು. ಆಗ ಇದ್ದಂಥ ಆಚರಣೆಗಳಲ್ಲಿನ ಪಿಡುಗುಗಳನ್ನು ತೊಡೆದು ಹಾಕಿದ್ರು. ಇದು ಭಾಳ ಸೈದ್ಧಾಂತಿಕವಾದ ಚರ್ಚೆ. ಪಂಡಿತರು, ಪಾಮರರು, ಓದ್ಕೊಂಡಂಥವ್ರು, ತಿಳ್ಕೊಂಡಂಥವ್ರು ಕೂತ್ಕೊಂಡು ಮಾತನಾಡಬೇಕಾದಂಥ ವಿಷಯ ಇದು. ಬಟ್ ಇದು ಎಲ್ಲಿಂದ ಬೇರೆ ಯಾವ್ಯಾವುದೋ ಲೆವೆಲ್ಗೆ ಹೋಗ್ತಾ ಇದೆ.
ನಾನು ಕೇಳಿದರೆ ನಂದು ಒಂದು ಆಹ್ವಾನ ಏನು ಅವ್ರಿಗೆ ಅಂದರೆ, ಬಸವಣ್ಣನವರು ಈ ಧರ್ಮ ಸ್ಥಾಪಿಸಿದ್ದೀನಿ ಅಂತ ಒಂದು ವಚನದಲ್ಲಿ, ಬಸವಣ್ಣವ್ರದ್ದು ಸಾಹಿತ್ಯ ಇರೋದೇ ವಚನಗಳಲ್ಲಿ. ಹೌದು. ಅದನ್ನು ಬಿಟ್ಟರೆ ಮತ್ತೇನನ್ನು ಬಸವಣ್ಣವ್ರು ಬರೆದಿಲ್ಲ. ಬರೆದಂಥದ್ದು ಮತ್ತೇನೂ ಇಲ್ಲ. ಬಸವಣ್ಣವ್ರು ಸ್ವಂತ ಬರೆದದ್ದು. ಓಕೆ. ಬಸವಣ್ಣವರ ವಚನಗಳಲ್ಲಿ ನಾನು ಒಂದು ಹೊಸ ಧರ್ಮವನ್ನು ಸ್ಥಾಪಿಸಿದ್ದೇನೆ ಅಂತ ಅವ್ರು ಬರೆದಿದ್ರು ಅಂತಂದ್ರೆ ನಾನು ಅವ್ರ ಪಕ್ಷದಲ್ಲೇ ಸಾಮೀಲಾಗಿಬಿಡ್ತೇನೆ. ಅಲ್ಲ, ಹಂಗೆ ಗೌತಮ ಬುದ್ಧನೂ ಹೇಳಿಲ್ಲ, ಭಗವಾನ್ ಮಹಾವೀರನೂ ಹೇಳಿಲ್ಲ ಗುರುಗಳೇ. ಅವರೆಲ್ಲ ಹೇಳಿದ್ರು. ಆ ನಂತರ ಅವರ ಅನ್ಯಾಯಗಳು ಬಂದು ನಮ್ದು ಪ್ರತ್ಯೇಕ ಧರ್ಮ ಅಂತ ಮಾಡ್ಕೊಂಡು ಅವು ಸಂಪ್ರದಾಯ ನೋಡಿ, ಅವರು ಅವ ಧರ್ಮ ಅಂತ ಮಾಡ್ಕೊಳ್ಳಿಲ್ಲ, ಅವು ಸಂಪ್ರದಾಯಗಳಾಗಿದ್ದು. ಸಂಪ್ರದಾಯಗಳಾಗಿದ್ದು ಅವೆಲ್ಲ. ಅವನು ಈಗ ಯಾರ್ಯಾರೋ ಧರ್ಮ ಅಂತ ಕರ್ಕೊಂಡು ಹೊಂಟ್ರೆ ಅಷ್ಟೇ. ಆದರೆ ಬಸವಣ್ಣವರು ಇಂಥ ಧರ್ಮ ಸ್ಥಾಪನೆಯ ಸಾಹಸವನ್ನು ಎಂದೂ ಮಾಡಲಿಲ್ಲ, ಮತ್ತು ಆ ಕನಸನ್ನು ಅವರು ಕಂಡವರಲ್ಲ. ಅವರೊಬ್ಬರು ದಾರ್ಶನಿಕರು. ನಾವು ಅವರನ್ನು ಭಕ್ತಿಯ ಭಾಂಡಾರಿ ಅಂತ ಕರಿತೀವಿ. ಅಂಥವರಿಂದ ಇಂಥ ಕೆಲಸವನ್ನು ಹೇಗೆ ಮಾಡಿಸ್ಲಿಕ್ಕೆ ಹಚ್ತೀರಿ ನೀವು? ಬಸವಣ್ಣವರಿಗೆ ಕಲಂಕ ಅದು, ಇಂಥ ಅವ್ರ ಹೆಸರಿನಿಂದ ಮಾಡಿದ್ದೇ. ಆದರೆ ಬಸವಣ್ಣನ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥವ್ರನ್ನ ನೀವು ಬಸವ ತಾಲಿಬಾನಿಗಳು ಅಂತ ಕರಿತೀರಿ. ಹೌದು. ನಾ ಯಾಕೆ ಕರಿತೀನಿ ಅಂದರೆ, ನೀವು ಮಾತಾಡೋದೊಂದು, ನಿಮ್ಮ ಆಚರಣೆ ಒಂದು. ಹೆಂಗೆ? ಆಮೇಲೆ ನಿಮ್ಮ ಅತಿರೇಕಕ್ಕಾಗಿ ನಿಮ್ಮನ್ನು ತಾಲಿಬಾನಿಗಳಂತ ಕರೆಯೋದು, ಪ್ರತಿಯೊಂದರಲ್ಲಿಯೂ ಅತಿರೇಕ. ಇವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹುಟ್ಟಿದವರು. ತಾಲಿಬಾನಿಗಳಂದ್ರೆ ಯಾರು? ತಮ್ಮ ಧರ್ಮ ಬಿಟ್ಟು ಉಳಿದ ಧರ್ಮದವ್ರನ್ನೆಲ್ಲ ನಾಶ ಮಾಡುವಂಥವ್ರಿಗೆ ನಾವು ಕರಿತಿರ್ತೀವಿ ಈ ಉಗ್ರವಾದಿಗಳು ಅಂತ. ಇಲ್ಲಿಯೂ ಸಹಿತ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ತಿಳ್ಕೊಂಡು ನೀವು ಬಸವ ಜಯಂತಿಯನ್ನು ಆಚರಿಸೋದಾದರೆ, ಮೊದಲು ನಮ್ಮ ದೇಶದಲ್ಲಿ ಬಸವ ಜಯಂತಿಯನ್ನು ಎತ್ತುಗಳ ಪೂಜೆಯಿಂದ ಆರಂಭ ಮಾಡ್ತಿದ್ರು. ಆದರೆ ಈ ತಾಲಿಬಾನಿಗಳು ಬಂದ ನಂತರ ಎತ್ತಂದ್ರೆ ಬಸವಣ್ಣೇನು, ಬಸವಣ್ಣ ಬೇರೆ ಎತ್ತು ಬೇರೆ ಅಂತ ಹೇಳಿ ಅದರಿಂದ ಬೇರ್ಪಡಿಸಿಬಿಟ್ರು. ಈಗ ಹಳ್ಳಿಗಳಲ್ಲಿ ಬಸವ ಜಯಂತಿನೇ ನಿಂತು ಹೋಗುವಂಥ ಪ್ರಸಂಗ. ಬರೀ ಬಸವಣ್ಣನ ಸೇವಕರು ಮಾತ್ರ ಬಸವ ಜಯಂತಿ ಆಚರಿಸೋ ಪರಿಸ್ಥಿತಿ. ಮೊದಲು ಒಂದು ಊರಲ್ಲಿ 100-200 ಎತ್ತಿನ ಜೋಡಿಗಳನ್ನು ಕಟ್ಟಿ ಬಸವಣ್ಣನವರ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡ್ತಿದ್ರು ಬಸವ ಜಯಂತಿಯಲ್ಲಿ. ಅದನ್ನು ಬಂದ್ ಮಾಡಿಸಿದ್ರು ಇವರು. ಆಮೇಲೆ ಸುಮಾರು ಜಾತ್ರೆಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ, ಮದುವೆಗಳನ್ನು ಬಂದ್ ಮಾಡಿ. ನೀವು ವೈದಿಕ ಮದುವೆ ಮಾಡಬಾರ್ದು, ಈ ಬಸವಣ್ಣವ್ರು ಈ ವಚನ ಹೇಳ್ರಿ, ಹೂವು ಹಾಕ್ರಿ, ಅಕ್ಷತೆಯನ್ನು ಹಾಕಬೇಡ್ರಿ. ಆಮೇಲೆ ಇಂಥ ಏನೇನೋ ಇದನ್ನು ತರ್ಲಿಕ್ಕೆ ಹತ್ತಿದ್ರು. ಆದರೆ ತಮ್ಮ ಮನೆಯಲ್ಲಿ ಮಾತ್ರ ಮದುವೆ ಆಗ್ತಾವಲ್ಲ, ಆ ಸಂದರ್ಭದಲ್ಲಿ ಮಾತ್ರ ವೈದಿಕ ಪದ್ಧತಿಯಿಂದ ಮದುವೆ ಮಾಡಿಸ್ತಾರೆ. ಆದರೆ ಬೇರೆಯವ್ರಿಗೆ ಉಪದೇಶ ಮಾಡುವಾಗ ಮಾತ್ರ ಈ ರೀತಿ ಮಾಡ್ತಾರೆ. ಅದಕ್ಕಾಗಿಯೇ ನಾನು ಇವರಿಗೆ ತಾಲಿಬಾನಿಗಳಂತ ಕರೆದದ್ದು. ಯಾರು ಮದುವೆ ನೋಡಿದ್ರೆ ಇತ್ತೀಚೆಗೆ ತಾವು? ನಾನು ಈಗ ಅಲ್ಲಿ ಸ್ಟೇಜ್ ಮೇಲೆ ಕೂತಿದ್ರಲ್ಲ ಅವರೆಲ್ಲರೂ ನೋಡ್ರಿ, ಎಲ್ಲ ದೇವಸ್ಥಾನಗಳಿಗೆ ಮೂರ್ತಿ ಪ್ರತಿಷ್ಠಾಪನೆಗೆ ಹೋಗ್ತಾರ, ದೇವರಿಗೆ ಬೈತಾರ, ದೇವಾಲಯಗಳಿಗೆ ಬೈತಾರ. ಮೂರ್ತಿ ಪ್ರತಿಷ್ಠಾಪನೆಗೆ ಹೋಗೋರು ಇವ್ರೆ. ದಕ್ಷಿಣ ಕೊಡ್ತೀನಿ ಅಂದ್ರೆ ಅದಕ್ಕೂ ಹೋಗ್ತಾರೆ. ಆಮೇಲೆ ಕಲಶಾರೋಹಣ ಕಾರ್ಯಕ್ರಮಕ್ಕೂ ಇವರು ಹೋಗ್ತಾರೆ. ಆಮೇಲೆ ವಾಸ್ತುಶಾಂತಿಯ ಕಾರ್ಯಕ್ರಮಕ್ಕೂ ಇವರು ಹೋಗ್ತಾರೆ. ಎಲ್ಲರ ವೈದಿಕ ಮದುವೆಗಳಿಗೂ ಇವರು ಹೋಗ್ತಾರೆ. ಒಂದು ವೇಳೆ ಇವರು ನಿಜವಾದ ಬಸವ ಭಕ್ತರಾಗಿದ್ದರು, ಆಮೇಲೆ ಇವ್ರು ಅಂದ್ಕೊಂಡಂಗೆ ಇವ್ರ ಧರ್ಮ ಇವರು ಸ್ಥಾಪನೆ ಮಾಡ್ಕೊಂಡಿದ್ರು ಅಂದ್ರೆ ಇವರು ಪ್ರತಿಜ್ಞೆ ಮಾಡಬೇಕಾಗಿತ್ತು, ನಾನು ವೈದಿಕ ಮದುವೆಗಳಿಗೆ ಬರೋದಿಲ್ಲ ಅಂತ. ಹಾಗೇನಿಲ್ಲ, ಇವ್ರ ಮನೆಯಲ್ಲೇ ಇವರು ವೈದಿಕ ಮದುವೆ ಮಾಡಿಸ್ತಾರೆ. ಅಣ್ಣನ ಮಕ್ಕಳದು, ತಮ್ಮನ ಮಕ್ಕಳದು, ಅಕ್ಕ ತಂಗಿಯರ ಮಕ್ಕಳದು ಮದುವೆಯನ್ನು ವೈದಿಕ ಪದ್ಧತಿಯಲ್ಲಿ ಮಾಡಿಸ್ತಾರೆ. ಆದ್ರೆ ಮತ್ತೊಬ್ಬರಿಗೆ ಮಾತ್ರ ಮಾಡಬೇಡ ಅಂತ ಹೇಳ್ತಾರೆ. ಮತ್ತು ಹಾಗಾದ್ರೆ ಇವ್ರಿಗೆ ಇನ್ನೇನಂತ ಕರಿಬೇಕು? ಧನ್ಯವಾದ ಸ್ವಾಮೀಜಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.